ಹಾಯ್ ಸ್ನೇಹಿತರೆ, ನಾನು ನಂಜನಾಯಕ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಸಂಪೂರ್ಣವಾದಂತಹ ಭಾರತದ ಭೂಗೋಳದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇನ್ನೇನು ಕೆಲವೇ ದಿನದಲ್ಲಿ ನೀವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ. ಅದರ ಜೊತೆಗೆ KS, PSI ಹಾಗೆ ಫಾರೆಸ್ಟ್ ಗಾರ್ಡ್, VA ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, FDA, SDA ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಡಿಯನ್ ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಮಾಸ್ಟರಿ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಕನಿಷ್ಠ ಅಂದರೂ 6ರಿಂದ 8 ಪ್ರಶ್ನೆಗಳನ್ನು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಕೇಳ್ತಾ ಬರ್ತಾನೆ. ಹಾಗಾದರೆ ಆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕೇಳ್ಬೋದಾದಂತಹ ಒಂದು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಹೋಲ್ ಕಾನ್ಸೆಪ್ಟನ್ನು 2 ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಇದು ವಿಡಿಯೋ ಫಸ್ಟಲ್ಲಿ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಒಟ್ಟಾರೆಯಾಗಿ ಓವರಾಲ್ ಸಂಪೂರ್ಣವಾದಂತಹ ಭಾರತದ ಭೂಗೋಳದ ಒಂದು ಪರಿಚಯ ಅಥವಾ ಮಾಹಿತಿಯನ್ನು 2 ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಸ್ನೇಹಿತರೆ ನಿಮಗೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಭಾರತದ ಭೂಗೋಳವನ್ನು ನೋಡೋಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಫ್ಲೈನ್ ಬ್ಯಾಚಸ್ಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರಿಗೆ ಆಫ್ಲೈನ್ ಕ್ಲಾಸಸ್ಸನ್ನು ಕೇಳಬೇಕಂತ ಇಂಟ್ರೆಸ್ಟ್ ಇರುತ್ತೋ ಇಲ್ಲಿರುವಂತಹ ನಂಬರ್ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನೋಟಿಫೈ ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಭಾರತದ ಭೂಗೋಳದ ಸಂಪೂರ್ಣ ಮಾಹಿತಿಯ ಮೊದಲನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇ ಪ್ರಶ್ನೆ ಯಾವ ವಿಷಯದ ಮೇಲಿದೆ ಅಂದರೆ, ನೋಡಿ, ಭಾರತದ ದಕ್ಷಿಣದ ಅಕ್ಷಾಂಶ ಯಾವುದು ಅಂತ ಕೇಳಿದೆ. ದ ಸದರ್ನ್ ಲ್ಯಾಟಿಟ್ಯೂಡ್ ಆಫ್ ಇಂಡಿಯಾ ಈಸ್ ಅಂತ ಕೊಟ್ಬಿಟ್ಟಿದ್ದಾನೆ. ಇದರಲ್ಲಿ ಆಪ್ಷನ್ ಅಂತ ನೋಡಿದಾಗ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶ ಅಂತ ಇದೆ, 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶ, 68 ಡಿಗ್ರಿ 7 ಮಿನಿಟ್ ಪೂರ್ವ, ಹಾಗೆ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದ ನಡುವೆ ಇದೆ ಅಂತ ಕೇಳಿರೋವಂಥದ್ದು. ಅವನು ಕೇಳಿರೋವಂಥದ್ದು ಇಲ್ಲಿ ಲ್ಯಾಟಿಟ್ಯೂಡ್ ಆಗಿರೋದ್ರಿಂದ ಇವೆರಡು ಕೂಡ ಲ್ಯಾಟಿಟ್ಯೂಡ್ ಏರಿಯಾಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶ ಅನ್ನುವಂಥದ್ದು ಭಾರತದ ದಕ್ಷಿಣದ ಒಂದು ತುದಿ ಆಗಿರೋದನ್ನು ನೋಡ್ಬೋದು. ಭಾರತದ ದಕ್ಷಿಣದ ಅಕ್ಷಾಂಶ ಯಾವುದು ಅಂತ ಕೇಳಿದರೆ 8 ಡಿಗ್ರಿ 4 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ ಅನ್ನುವಂಥದ್ದು. ಹಾಗಾದರೆ ಸ್ನೇಹಿತರೆ, ಈ ಭಾರತದ ಅಕ್ಷಾಂಶಿಕ ಸ್ಥಾನಮಾನವನ್ನು ನೋಡೋದಾದರೆ ಓವರಾಲ್ಗೆ ಒಂದು ಮ್ಯಾಪಲ್ಲಿ ಅದರ ಕಂಪ್ಲೀಟ್ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬಹುದು. ನೋಡಿ, ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನ ಅಂತ ನೋಡೋಕ್ಕಿಂತ ಮುಂಚೆ ಇಡೀ ಗ್ಲೋಬಲ್ಲಿ ಭಾರತ ಯಾವ ಪೊಸಿಷನಲ್ಲಿದೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಭಾರತ ಎಲ್ಲಿದೆ ಅಂತ ಕೇಳಿದರೆ ನೋಡಿ, ಇದು 0 ಡಿಗ್ರಿ ಸಮಭಾಜಕ ವೃತ್ತವಾಗಿರುತ್ತೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತವಾಗಿರುತ್ತೆ. ಈ ಪೊಸಿಷನಲ್ಲಿ ಭಾರತ ಇದೆ. 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹಾಗಾಗಿ ಇಲ್ಲಿಂದ ಮೇಲ್ಭಾಗದಲ್ಲಿರುವಂತಹ 90 ಡಿಗ್ರಿ ಲ್ಯಾಟಿಟ್ಯೂಡಲ್ಲಿ ಭಾರತ ಕಂಡುಬರುತ್ತೆ. ಹಾಗಾಗಿ ಭಾರತ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಹಾಗಾಗಿ ಲ್ಯಾಟಿಟ್ಯೂಡ್ ಪೊಸಿಷನ್ ಅಂತ ಕೇಳಿದರೆ ಉತ್ತರ ಗೋಳಾರ್ಧ ಅಂತಲೇ ಆನ್ಸರ್ ಮಾಡಬೇಕು. ಲ್ಯಾಂಗಿಟ್ಯೂಡ್ ಪೊಸಿಷನ್ ಅಂತ ಕೇಳಿದರೆ ಪೂರ್ವ ಗೋಳಾರ್ಧದಲ್ಲಿ ಭಾರತ ಕಂಡುಬರುತ್ತೆ. ಹಾಗಾದರೆ ಭಾರತದ ಅಕ್ಷಾಂಶಿಕ ಸ್ಥಾನಮಾನವನ್ನು ಈ ಒಂದು ಮ್ಯಾಪಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಭಾರತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಭಾರತದ ಭೂಗಡಿಯ ದಕ್ಷಿಣದ ತುದಿ ಯಾವ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಇದು ಭಾರತದ ದಕ್ಷಿಣದ ಅಕ್ಷಾಂಶವಾಗಿರುತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಉತ್ತರದಲ್ಲಿ ಎಂಡ್ ಆಗೋದು ಎಲ್ಲಿ? ಈ ಒಂದು ಪಾಯಿಂಟನ್ನು ನೋಡಿದಾಗ 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಭಾರತ ಎಂಡ್ ಆಗುತ್ತೆ. ಇದು ಲ್ಯಾಟಿಟ್ಯೂಡ್ ಪೊಸಿಷನ್. ಅದೇ ರೀತಿ ಭಾರತ ಈ ಭಾಗದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಕಂಡುಬರುತ್ತೆ. ಇದು ಭಾರತದ ಭೂಗಡಿಯ ದಕ್ಷಿಣಕ್ಕಿಂತಲೂ ಕೆಳಭಾಗದಲ್ಲಿರುವಂತಹ ಭಾಗವಾಗಿರೋದ್ರಿಂದ ಈ ಒಂದು ಅಕ್ಷಾಂಶ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 6 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲ್ಯಾಟಿಟ್ಯೂಡ್ ಅಂತ ಕೇಳಿದರೆ 3 ನೆನಪಲ್ಲಿ ಇಟ್ಕೊಳ್ಳಿ. 8 ಡಿಗ್ರಿ 4 ಮಿನಿಟ್ ಭಾರತದ ಭೂಗಡಿಯ ಕೊನೆಯ ಅಕ್ಷಾಂಶ.
ಇಲ್ಲಿ ನೋಡಿ 37 ಡಿಗ್ರಿ 6 ಮಿನಿಟ್ ಭಾರತದ ಉತ್ತರದಲ್ಲಿರುವಂತಹ ಅಕ್ಷಾಂಶ. ಎರಡನ್ನು ಕೂಡ ನಾವು ನಾರ್ತ್ ಅಂತ ಕರಿತೀವಿ, ಯಾಕಂದ್ರೆ ಭಾರತ ಉತ್ತರ ಗೋಳಾರ್ಧದಲ್ಲಿ ಇರೋದ್ರಿಂದ. ಈ ಕಡೆ ಬಂದಾಗ ಭಾರತದ ದಕ್ಷಿಣದ ತುತ್ತ ತುದಿ ಯಾವ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 0 ಡಿಗ್ರಿ 6 ಡಿಗ್ರಿ 45 ಮಿನಿಟ್ ನಾರ್ತ್ ಲ್ಯಾಟಿಟ್ಯೂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಅಕ್ಷಾಂಶಿಕ ಸ್ಥಾನದ ಬಗ್ಗೆ ಗೊತ್ತಿಲ್ಲ. ಹಾಗೆ ಸ್ನೇಹಿತರೆ, ರೇಖಾಂಶಿಕ ಸ್ಥಾನ ಅಂತ ಕೇಳಿದಾಗ ಭಾರತ ಸ್ಟಾರ್ಟ್ ಆಗೋದು 68 ಡಿಗ್ರಿ 7 ಮಿನಿಟ್ ಯಾವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಎಲ್ಲಿ ಅಂತ ಕೇಳಿದಾಗ 97 ಡಿಗ್ರಿ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಭಾರತ ಎಂಡ್ ಆಗುತ್ತೆ. ಸೊ ಎರಡು ಪೂರ್ವ, ಈ ಮೂರು ಕೂಡ ಉತ್ತರ ಭಾಗದಲ್ಲಿ ಕಂಡುಬರೋದ್ರಿಂದ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡುಬರುತ್ತೆ. ಮತ್ತೆ ಯಾವ ರೀತಿ ಕ್ವಶನ್ಸ್ ಅನ್ನ ಈ ಒಂದು ಏರಿಯಾದಲ್ಲಿ ಕೇಳ್ತಾರೆ ಸ್ನೇಹಿತರೆ, ಭಾರತದ ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಇಂದಿರಾ ಕೋಲ್ ಎನ್ನುವಂಥದ್ದು ಭಾರತದ ಉತ್ತರದ ತುತ್ತ ತುದಿ. ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಂದಿರಾ ಕೋಲ್. ಇಂದಿರಾ ಕೋಲ್ ಎಲ್ಲಿದೆ ಅಂತ ಕೇಳಿದಾಗ ಈ ಫಸ್ಟ್ ಏರಿಯಾವನ್ನು ಲಡಾಖ್ ಅಂತ ಕರಿತೀವಿ. ಈ ಲಡಾಖ್ ಭಾಗದಲ್ಲಿ ಕಂಡುಬರುತ್ತೆ ಇಂದಿರಾ ಕೋಲ್. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳಿದರೆ ರಾಜ್ಯ ಕೇಳಿದರೆ ಸ್ನೇಹಿತರೆ ತಮಿಳುನಾಡು. ಆ ತಮಿಳುನಾಡಿನ ಕೇಫ್ ಕ್ಯಾಮೋರಿನ್ ಎಂಬಲ್ಲಿ ಕಂಡುಬರುತ್ತೆ. ಇದು ಎಲ್ಲಿದೆ ಅಂತ ಕೇಳಿದರೆ ಕನ್ಯಾಕುಮಾರಿ ಭಾಗದಲ್ಲಿ ಕಂಡುಬರುತ್ತೆ. ಕನ್ಯಾಕುಮಾರಿ. ಕ್ಲಿಯರ್? ಇದು ಭಾರತದ ಭೂಗಡಿಯ ದಕ್ಷಿಣದ ತುತ್ತ ತುದಿ. ಹಾಗೆ ಸ್ನೇಹಿತರೆ ಈ ಕಡೆ ಬನ್ನಿ, ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂತ ಕೇಳ್ತಾನೆ. ಸದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕೇಳಿದರೆ ಸೊ ಇದು ಗ್ರೇಟ್ ನಿಕೋಬಾರ್ ದ್ವೀಪವಾಗಿರುತ್ತೆ. ಗ್ರೇಟ್ ನಿಕೋಬಾರ್ ದ್ವೀಪವಾಗಿರುತ್ತೆ. ಆ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಒಂದು ಪಾಯಿಂಟನ್ನು ಏನಂತ ಕರಿತೀವಪ್ಪ ಅಂದರೆ ಇಂದಿರಾ ಪಾಯಿಂಟ್ ಅಂತಲೇ ಕರಿತೀವಿ. ನೋಡಿ, ಇದು ಇಂದಿರಾ ಕೋಲ್, ಇದು ಯಾವುದು ಇಂದಿರಾ ಪಾಯಿಂಟ್, ಅಥವಾ ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಇದನ್ನು ಪರ್ಸನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಮೂರು ಹೆಸರು. ಭಾರತದ ದಕ್ಷಿಣದ ತುತ್ತ ತುದಿ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರುವಂತಹ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತೆ. ಈ ಪಾಯಿಂಟ್ ಯಾವುದಂತ ಕೇಳಿದ್ರೆ ಇಂದಿರಾ ಪಾಯಿಂಟ್ ಆಗಿರುತ್ತೆ, ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಆಗಿರುತ್ತೆ, ಅಥವಾ ಪರ್ಸನ್ ಪಾಯಿಂಟ್ ಆಗಿರುತ್ತೆ. ಸೊ ಇವು ಉತ್ತರ ದಕ್ಷಿಣ ಭಾರತದ ದಕ್ಷಿಣದ ತುತ್ತ ತುದಿಯ ಬಗ್ಗೆ ಗೊತ್ತಿಲ್ಲ. ಹಾಗಾದರೆ ಭಾರತದ ಪಶ್ಚಿಮದ ತುತ್ತ ತುದಿ ಯಾವುದಪ್ಪ ಅಂದರೆ ರಾಜ್ಯ ಕೇಳಿದರೆ ಗುಜರಾತ್ ರಾಜ್ಯ ಕಂಡುಬರುತ್ತೆ. ಗುಜರಾತ್. ಕ್ಲಿಯರ್? ಸೊ ಗುಜರಾತ್ ರಾಜ್ಯದಲ್ಲಿ ಯಾವ ಭಾಗಪ್ಪ ಅಂದರೆ ಕಚ್ ಅಂತ ಕಂಡುಬರುತ್ತೆ. ರನ್ ಆಫ್ ಕಚ್, ಅಥವಾ ಇದನ್ನು ಗುವಾರ್ ಮೋಟಿ ಅಂತಲೂ ಕೂಡ ಆ ಏರಿಯಾವನ್ನು ಕರಿತೀವಿ. ಇದು ಭಾರತದ ಪಶ್ಚಿಮದ ತುತ್ತ ತುದಿ. ಭಾರತದ ಪೂರ್ವದ ತುತ್ತ ತುದಿ ಯಾವ ಪ್ರದೇಶ ಅಂತ ಕೇಳಿದರೆ ಅದು ಅರುಣಾಚಲ್ ರಾಜ್ಯವಾಗಿರುತ್ತೆ. ಆ ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥ ಪ್ಲೇಸ್ ಯಾವುದಪ್ಪ ಅಂದರೆ ಕಿಬೀತು ಅಂತ. ಆ ಕಿಬೀತು ಭಾರತದ ಪೂರ್ವದ ತುತ್ತ ತುದಿಯಾಗಿರುತ್ತೆ. ಸೊ ನೋಡಿ, ಇಷ್ಟು ಮಾಹಿತಿಯನ್ನು ಈ ಒಂದು ಪ್ರಶ್ನೆಗೆ ನಾವು ತಿಳ್ಕೊಬೇಕಾಗತ್ತೆ. ಭಾರತದ ಅಕ್ಷಾಂಶಿಕ ಸ್ಥಾನ, ಹಾಗೆ ಭಾರತದ ರೇಖಾಂಶಿಕ ಸ್ಥಾನ, ಭಾರತದ 4 ಗಡಿಯ ಯಾವ ಪಾಯಿಂಟ್ ಇದ್ದಾವೆ, ಅಲ್ಲಿರುವಂತಹ ರಾಜ್ಯಗಳು ಯಾವುದು ಅಂತಲೂ ಕೂಡ ನಮಗೆ ಈ ಒಂದು ಪ್ರಶ್ನೆಯಿಂದ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರತದ ಒಟ್ಟು ವಿಸ್ತೀರ್ಣವು ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು ಡ್ಯಾಶ್ ಪ್ರತಿಶತವಿದೆ ಅಂತ ಕೇಳಿದ್ದಾನೆ. ಅಂದರೆ ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿರೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 2.4% ಅಷ್ಟು ಇದೆ. ಅಂದರೆ ಇಡೀ ಪ್ರಪಂಚ 100% ಇದೆ ಅಂತ ಅಂದ್ಕೊಳ್ಳೋಣ ವರ್ಲ್ಡಲ್ಲಿ. ಅದರಲ್ಲಿ ನಮ್ಮ ಪಾಲು ಎಷ್ಟು ಅಂತ ಕೇಳಿದರೆ 2.4% ಅಷ್ಟು ಇಂಡಿಯಾ ಕಂಡುಬರೋದು. ಆ 2.4% ಅಷ್ಟು ಇಂಡಿಯಾ ಕಂಡುಬರೋದಾದರೆ ಆ ಇಂಡಿಯಾದ ಬಗ್ಗೆ ಮತ್ತೇನು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗತ್ತೆ. ಇದು ಸ್ನೇಹಿತರೆ ವರ್ಲ್ಡ್ ಮ್ಯಾಪ್ ಆಗಿರುತ್ತೆ. ಇದು ಪ್ರಪಂಚದ ನಕ್ಷೆಯನ್ನು ನಾವು ನೋಡ್ತಾ ಹೋದಾಗ ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ ಅಂದರೆ 7th ಲಾರ್ಜೆಸ್ಟ್ ಕಂಟ್ರಿ ಆಗಿರುತ್ತೆ. ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಯಾವುದಪ್ಪ ಅಂದರೆ ಭಾರತ. ಹಾಗಾದರೆ ಪ್ರಪಂಚದ ಮೊದಲ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ರಷ್ಯಾವಾಗಿರುತ್ತೆ. ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ? ರಷ್ಯಾ. ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಭೌಗೋಳಿಕ ವಿಸ್ತೀರ್ಣದಲ್ಲಿ.
ಎರಡನೇ ರಾಷ್ಟ್ರ ಯಾವುದಪ್ಪ ಅಂದರೆ ಕೆನಡಾವಾಗಿರುತ್ತೆ. ಹಾಗೆ ಮೂರನೇ ರಾಷ್ಟ್ರ ಯಾವುದಪ್ಪ ಅಂದರೆ ಚೀನಾ ಆಗಿರುತ್ತೆ. ನಾಲ್ಕನೇ ರಾಷ್ಟ್ರ ಅಮೇರಿಕಾ. ಐದನೇ ರಾಷ್ಟ್ರ ಯಾವುದಪ್ಪ ಅಂದರೆ ಬ್ರೆಜಿಲ್ ಇದೆ. ಆರನೇ ರಾಷ್ಟ್ರ ಆಸ್ಟ್ರೇಲಿಯಾ ಕಂಡುಬರುತ್ತೆ. ಏಳನೇದೇ ಯಾವುದಪ್ಪ ಅಂದರೆ ಭಾರತ ಕಂಡುಬರುತ್ತೆ. ನೋಡಿ, ಪ್ರಪಂಚದ 7 ರಾಷ್ಟ್ರಗಳನ್ನು ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೋದು. ಉತ್ತರ ಅಮೇರಿಕಾದಲ್ಲಿ 2 ರಾಷ್ಟ್ರಗಳಿದ್ದಾವೆ. ಯಾವ್ಯಾವುದು? ಕೆನಡಾ ಮತ್ತು ಅಮೇರಿಕಾ. ದಕ್ಷಿಣ ಅಮೇರಿಕಾದಲ್ಲಿ 1 ರಾಷ್ಟ್ರ ಇದೆ, ಬ್ರೆಜಿಲ್. ಆಸ್ಟ್ರೇಲಿಯಾ ಒಂದಿದೆ. ಏಷ್ಯಾದಲ್ಲಿ 3 ರಾಷ್ಟ್ರಗಳಿದ್ದಾವೆ. ಯಾವ್ಯಾವುದು? ಒಂದು ರಷ್ಯಾ, ಚೀನಾ ಮತ್ತು ಇನ್ನೊಂದು ಯಾವುದು? ಭಾರತ. ಪ್ರಪಂಚದ 7 ದೊಡ್ಡ ರಾಷ್ಟ್ರಗಳಲ್ಲಿ ಏಷ್ಯಾದಲ್ಲಿ 3 ರಾಷ್ಟ್ರಗಳು ಕಂಡುಬರ್ತಾವೆ. ಹಾಗೆ ಪ್ರಪಂಚದ ಅತಿ ಚಿಕ್ಕ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ವ್ಯಾಟಿಕನ್ ಸಿಟಿ ಆಗಿರುತ್ತೆ. ಓಕೆ, ವ್ಯಾಟಿಕನ್ ಸಿಟಿ ಪ್ರಪಂಚದ ಅತಿ ಚಿಕ್ಕ ರಾಷ್ಟ್ರವಾಗಿರುತ್ತೆ. ಸೊ ಇದು ಇಟಲಿಯ ರೋಮ್ ಭಾಗದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರ. ಪ್ರಪಂಚದ ವರ್ಲ್ಡ್ ಸ್ಮಾಲೆಸ್ಟ್ ಕಂಟ್ರಿ ಯಾವುದಪ್ಪ ಅಂದರೆ ವ್ಯಾಟಿಕನ್ ಸಿಟಿ ಆಗಿರುತ್ತೆ. ಸ್ನೇಹಿತರೆ, ಇದು ವರ್ಲ್ಡ್ ಪೊಸಿಷನಲ್ಲಿ ಇಂಡಿಯಾ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೋದು. ರೈಟ್, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಸೇರಿದಂತೆ ಮುಖ್ಯ ಭೂಭಾಗದ ಕರಾವಳಿಯ ಒಟ್ಟು ಉದ್ದ ಡ್ಯಾಶ್ ಕಿಲೋಮೀಟರ್ ಆಗಿದೆ ಅಂತ ಕೇಳಿದಾನೆ. ಸೊ ನೋಡಿ, ಭಾರತದ ಕರಾವಳಿಯ ಉದ್ದ ಅಂತ ರೆಗ್ಯುಲರ್ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪವನ್ನು ಸೇರಿಸಿದರೆ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 7516.6 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿಯನ್ನು ಭಾರತ ಹೊಂದಿದೆ. ಯಾವುದನ್ನು ಸೇರಿಸಿದರೆ? ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪವನ್ನು ಸೇರಿಸಿದರೆ 7516 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದಿದೆ ಭಾರತದ ಕರಾವಳಿ. ಹಾಗಾದರೆ ಓವರಾಲ್ ಆಗಿ ಭಾರತದ ಕರಾವಳಿಗಿಂತ ಇತರೆ ಉತ್ತರ ದಕ್ಷಿಣ ಆಗಿರ್ಬೋದು, ಪೂರ್ವ ಪಶ್ಚಿಮವಾಗಿರ್ಬೋದು, ಭೂಗಡಿ ಆಗಿರ್ಬೋದು, ಅದ್ರ ಬಗ್ಗೆನೂ ಕೂಡ ನಮಗೆ ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಬರ್ತಾನೆ. ಸೊ ಇದನ್ನು ಓವರಾಲ್ ಆಗಿ ಒಂದ್ಸಲ ನೀವು ಅರ್ಥ ಮಾಡಿಕೊಂಡ್ರೆ ಫಿನಿಶ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಯೂಸ್ ಆಗುತ್ತೆ. ಏನೇನು ಪ್ರಶ್ನೆ ಕೇಳ್ತಾನೆ ನೋಡಿ, ಭಾರತದಲ್ಲಿ ಉತ್ತರದಿಂದ ದಕ್ಷಿಣಕ್ಕಿರುವಂಥ ಉದ್ದ ಎಷ್ಟು ಅಂತ ಕೇಳ್ತಾನೆ. ನೋಡಿ, ನಾರ್ತಿಂದ ಸೌತಿಗಿರುವಂಥ ಲೆಂತ್ ಎಷ್ಟಪ್ಪ ಅಂದರೆ 3214 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಇದು ಎಲ್ಲಿಂದ ಇಲ್ಲಿಗೆ ಅಂತ ಕೇಳಿದರೆ ನಾರ್ತಿಂದ ಸೌತಿಗಿರುವಂತಹ ಒಂದು ಲೆಂತ್ ಆಗಿರುತ್ತೆ. ಅದೇ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕಿರುವಂತಹ ಉದ್ದ ಎಷ್ಟು ಅಂತ ಕೇಳ್ತಾನೆ. ಈಸ್ಟಿಂದ ವೆಸ್ಟಿಗಿರುವಂಥ ಲೆಂತ್, ಇದು ನಾರ್ತಿಂದ ಸೌತ್ ರೀ, ಇದು ವೆಸ್ಟು, ಈ ಕಡೆ ಯಾವುದಿರುತ್ತೆ ಈಸ್ಟಿಗಿರುವಂಥ ಲೆಂತ್ ಎಷ್ಟು ಅಂತ ಕೇಳಿದರೆ 2933 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಹಾಗೆ ಭಾರತದಲ್ಲಿ ಈ ಗುಜರಾತ್ನ ಕಚ್ ಭಾಗದಿಂದ ಸುತ್ತರ್ಕೊಂಡು ಬಂದು ಅಪ್ ಟು ಗಂಗಾ ನದಿಯ ಮೈದಾನದವರೆಗಿರುವಂತಹ ಏರಿಯಾ, ಭಾರತದ ಭೂಗಡಿಯ ಉದ್ದ ಎಷ್ಟು ಅಂತ ಕೇಳ್ತಾನೆ. ಇದನ್ನು ಭಾರತದ ಭೂಗಡಿ ಅಂತ ಕರಿತೀವಿ, ಲ್ಯಾಂಡ್ ಬಾರ್ಡರ್. ಆ ಭೂಗಡಿಯ ಉದ್ದ ಎಷ್ಟು ಅಪ್ಪ ಅಂದರೆ 15200 ಕಿಲೋಮೀಟರ್ ಅಷ್ಟು ಉದ್ದದ ಭೂಗಡಿಯನ್ನು ಭಾರತ ಹೊಂದಿದೆ. ಲ್ಯಾಂಡ್ ಬಾರ್ಡರ್ ಲೆಂತ್ ಎಷ್ಟು? ಹಾಗೆ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ತಾನೆ. ಇಂಡಿಯನ್ ಕೋಸ್ಟಲ್ ಲೆಂತ್ ಎಷ್ಟಪ್ಪ ಅಂತ ಕೇಳಿದರೆ ನೋಡಿ ಸ್ನೇಹಿತರೆ, 6100 ಕಿಲೋಮೀಟರ್ ಉದ್ದದ ಕರಾವಳಿ ಭಾರತ ಹೊಂದಿದೆ. 6100 ಕಿಲೋಮೀಟರ್ ಉದ್ದದ ಕರಾವಳಿ ಭಾರತ ಇದ್ದರೆ, ಈಗ ಭಾರತದಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವಾಗಲೇ ಹೇಗಿತ್ತು, ದ್ವೀಪಗಳನ್ನು ಸೇರಿಸಿದರೆ ಭಾರತದ ಕರಾವಳಿಯ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದರೆ 7516.6 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿಯನ್ನು ಭಾರತ ಹೊಂದಿದೆ. ಇನ್ನು ಒಂದು ಪ್ರಶ್ನೆ ಕೇಳ್ತಾನೆ, ಏನು ಕೇಳ್ಬೋದು ಸ್ನೇಹಿತರೆ, ಭಾರತದ ಜಲಗಡಿಯ ಉದ್ದ ಎಷ್ಟು? ಈಗ ಇಲ್ಲಿ ವೆಸ್ಟ್ ಬೆಂಗಾಲ್ ಅಂತ ತಗೊಳ್ಳಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಮ್ಮ ಬಾರ್ಡರ್ ಲೆಂತ್ ಎಲ್ಲಿವರೆಗೆ ಇರುತ್ತೆ. ಈಗ ಕನ್ಯಾಕುಮಾರಿಯಿಂದ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದರೆ 12 ನಾಟಿಕಲ್ ಮೈಲಿ. 12 ನಾಟಿಕಲ್ ಮೈಲಿ ಎನ್ನುವಂಥದ್ದು ಭಾರತದ ಕರಾವಳಿಯ ಒಟ್ಟು ಉದ್ದವಾಗಿರುತ್ತೆ. ಕ್ಲಿಯರ್? ನೋಡಿ, ಇಷ್ಟು ಕೂಡ ಭಾರತದ ಉದ್ದ ಅಗಲಗಳ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಇನ್ನು 2 ಕ್ವಶನ್ಸನ್ನು ಇದ್ರ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಏನಂತ ಕೇಳಿದರೆ, ಭಾರತದಲ್ಲಿ ಅತಿ ಉದ್ದ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವುದಂತ ಕೇಳಿದರೆ ಆನ್ಸರ್ ಗುಜರಾತ್ ಮಾಡಬೇಕು. ಭಾರತದಲ್ಲಿ ಅತಿ ಉದ್ದ ಕರಾವಳಿ ಹೊಂದಿರುವಂಥ ರಾಜ್ಯ ಗುಜರಾತ್. ಎಷ್ಟಿದೆ ಅಂತ ಕೇಳಿದರೆ 1600 ಕಿಲೋಮೀಟರ್ ಉದ್ದದ ಕರಾವಳಿ ಹೊಂದಿದೆ. ಯಾವುದು? ಗುಜರಾತ್. ಭಾರತದಲ್ಲಿ ಅತಿ ಚಿಕ್ಕ ಕರಾವಳಿ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗೋವಾವಾಗಿರುತ್ತೆ. 100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ ಗೋವಾ. ಕರ್ನಾಟಕ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳ್ತಾನೆ. ಕರ್ನಾಟಕ ಕರಾವಳಿಯ ಉದ್ದ 320 ಕಿಲೋಮೀಟರ್ ಉದ್ದದ ಕರಾವಳಿ ಕರ್ನಾಟಕ ಇದೆ.
ಪೂರ್ವ ಕರಾವಳಿಯಲ್ಲಿ ಅತಿ ಉದ್ದ ಕರಾವಳಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಆಂಧ್ರ ಪ್ರದೇಶ ಆಗಿರುತ್ತೆ. ಆಂಧ್ರ ಪ್ರದೇಶ್ ಕೋಸ್ಟಲ್ ಲೆಂತ್ ಎಷ್ಟಪ್ಪ ಅಂದರೆ 1000 ಕಿಲೋಮೀಟರ್ ಅಷ್ಟು ಉದ್ದದ ಕರಾವಳಿಯನ್ನು ಹೊಂದಿದೆ. ಸ್ನೇಹಿತರೆ, ಇಷ್ಟು ಮಾಹಿತಿಯನ್ನು ಈ ಕೋಸ್ಟಲ್ಲು ಮತ್ತು ಬಾರ್ಡರ್ ಲೈನ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಇಷ್ಟು ಮಾಹಿತಿಯನ್ನು ಈ ಒಂದು ಪ್ರಶ್ನೆಗೆ ತಕ್ಕಂತೆ ನಾವು ಆನ್ಸರನ್ನು ತಿಳ್ಕೊಬೇಕಾಗತ್ತೆ. ರೈಟ್. ಹಾಗೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದೇಶವನ್ನು ಬಹುತೇಕ 2 ಸಮಾನ ಭಾಗಗಳನ್ನಾಗಿ ವಿಭಾಗಿಸುತ್ತದೆ. ಓಕೆ, ಸೊ ನೋಡಿ, ದ ಡ್ಯಾಶ್ ಡಿವೈಡ್ಸ್ ದ ಕಂಟ್ರಿ ಇಂಟು ಆಲ್ಮೋಸ್ಟ್ 2 ಈಕ್ವಲ್ ಪಾರ್ಟ್ ಅಂತ ಕೇಳಿದ್ದಾನೆ. ಅಂದರೆ 2 ಭಾಗಗಳನ್ನಾಗಿ ವಿಭಾಗಿಸುವಂಥ ರೇಖೆ ಯಾವುದಪ್ಪ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಇದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಸಮಭಾಜಕ ವೃತ್ತ, ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗಿರುತ್ತೆ. ಅಂದರೆ ಅರ್ಥ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತವನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡುತ್ತೆ. ಹಾಗಾದರೆ ಆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ರಿಲೇಟೆಡ್ ಕ್ವಶನ್ಸ್ಗಳು ಹೇಗೆಲ್ಲ ಕೇಳ್ತಾನೆ. ಭಾಳಷ್ಟು ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಂತೂ ಯಾವಾಗಲೂ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಈ ಏರಿಯಾದ ಮೇಲೆ ಕೇಳ್ತಾನೆ ಬರ್ತಾನೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಯಾವುದಂತ ಕೇಳ್ತಾನೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗಿರುತ್ತೆ. ಹಾಗಾದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ರಿಲೇಟೆಡ್ ಕ್ವಶನ್ಸ್ಗಳು ಏನೇನು ಬರ್ತವೆ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ. ನೋಡಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತಾ ಇರುವಂಥದ್ದು. ಕ್ಲಿಯರ್? ಇದೇ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು ಏನಂತ ಕರೀತಾರೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಕ್ಲಿಯರ್? 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್. ಓಕೆ, ಉತ್ತರ ಅಕ್ಷಾಂಶ ಅಂತ ಕರಿತೀವಿ, ಉತ್ತರ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಸರಿ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಭಾರತವನ್ನು 2 ಭಾಗವನ್ನಾಗಿ ವಿಭಾಗ ಮಾಡತ್ತಂತ ನೋಡಿದಾಗ 23.5 ಡಿಗ್ರಿ. ಸರಿ, ಇದರ ಇಂಪಾರ್ಟೆಂಟ್ ಏನು, ಇದು ಭಾರತದ ಎಷ್ಟು ರಾಜ್ಯಗಳಲ್ಲಿ ಹಾದೋಗತ್ತಂದರೆ ಇದು 8 ರಾಜ್ಯಗಳಲ್ಲಿ ಹಾದೋಗುತ್ತೆ. ಯಾವ್ಯಾವ ರಾಜ್ಯ ಅಂತ ನೋಡಿ ಸ್ನೇಹಿತರೆ, ಗುಜರಾತ್, 2ನೇದು ರಾಜಸ್ಥಾನ, 3ನೇದು ಮಧ್ಯಪ್ರದೇಶ್, 4ನೇದು ಛತ್ತೀಸ್ಗಢ, 5ನೇದು ಜಾರ್ಖಂಡ್, 6ನೇದು ವೆಸ್ಟ್ ಬೆಂಗಾಲ್, ಸೊ 7ನೇದು ತ್ರಿಪುರ, 8ನೇದು ಮಿಜೋರಾಂ. ಕ್ಲಿಯರ್? ಮಿಜೋರಾಂ. ಇಷ್ಟು ರಾಜ್ಯಗಳಲ್ಲಿ ಹಾದೋಗುತ್ತೆ. ಒಟ್ಟಾರೆ ನೋಡಿದಾಗ 1, 2, 3, 4, 5, 6, 7 ಮತ್ತು 8 ರಾಜ್ಯಗಳಲ್ಲಿ ಹಾದೋಗುತ್ತೆ. ಫಸ್ಟ್ ಸ್ಟೇಟ್ ಯಾವುದು? ಗುಜರಾತ್. ಲಾಸ್ಟ್ ಸ್ಟೇಟ್ ಯಾವುದಿದೆ? ಮಿಜೋರಾಂ ಇದೆ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದಲ್ಲಿ ಹಾದು ಹೋಗುವಂಥ ರಾಜ್ಯಗಳು. ಸರಿ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಯಾವ ದಿನ ಬೀಳತ್ತಂತ ಕೇಳಿದರೆ ಜೂನ್ 21ಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳ್ತಾವೆ. ಡೈರೆಕ್ಟ್ ಸನ್ರೈಸ್ ಯಾವ ಟೈಮಲ್ಲಿ ಇರುತ್ತೆ ಅಂದರೆ June 21 ಇರುತ್ತೆ. ಅದರ ನೆನಪಿಗಾಗಿ ವಿಶ್ವ ಯೋಗ ದಿನ ಅಂಥೇಳಿ ನಾವು ಯಾವ ದಿನವನ್ನು ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ June 21ಗೆ. ಹಾಗಾದರೆ ಆ June 21 ಭಾರತದಲ್ಲಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂದರೆ ಭಾರತದಲ್ಲಿ ದೀರ್ಘ ಹಗಲು ಇರುವಂತಹ ದಿನ ಯಾವುದು ಅಂತ ಕೇಳಿದರೆ ಅದು ಯಾವುದು? June 21 ಭಾರತದಲ್ಲಿ ದೀರ್ಘ ಹಗಲಿರುತ್ತೆ. ಲಾಂಗ್ ಡೇ ಯಾವುದು ಅಂತ ಕೇಳಿದರೆ June 21. ಹಾಗೆ ಭಾರತದಲ್ಲಿ ಕಡಿಮೆ ರಾತ್ರಿ ಇರುವಂಥ ದಿನ ಯಾವುದು ಅಂತ ಕೇಳಿದ್ರು ಅದು June 21 ಆಗಿರುತ್ತೆ. ಇದಿಷ್ಟು ಮಾಹಿತಿಯನ್ನು ನಮಗೆ 23.5 ಡಿಗ್ರಿ ಉತ್ತರ ಅಕ್ಷಾಂಶದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಅದನ್ನು ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಭಾರತೀಯ ಪ್ರಮಾಣಿತ ಸಮಯವು ಗ್ರೀನ್ವಿಚ್ನ ಸಮಯಕ್ಕಿಂತ ಎಷ್ಟು ಗಂಟೆಗಳಷ್ಟು ಮುಂದಿದೆ? ಸರಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 5:45 ಇದೆ, 5:30, 6:15, 7 ಗಂಟೆ. ನಿಮಗೆ ಇದಕ್ಕೆಲ್ಲ ಆನ್ಸರ್ ಗೊತ್ತಿರುತ್ತೆ ಆಲ್ಮೋಸ್ಟು. 5 ಗಂಟೆ 30 ನಿಮಿಷ ಭಾರತದ ಪ್ರಮಾಣಿತ ವೇಳೆ ಗ್ರೀನ್ವಿಚ್ನ ವೇಳೆಗಿಂತ ಏನಿದೆ ಮುಂದಿದೆ ಅನ್ನುವಂಥ ಮಾಹಿತಿ ನಮಗಿದೆ. ಸರಿ, 5:15 ಗಂಟೆನೇ ಮುಂದೆ ಹಾಕಿದೆ, ಅದು ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಅದನ್ನು ವರ್ಲ್ಡ್ ಮ್ಯಾಪಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹೇಗೆ ಅನ್ನೋದಾದರೆ ನೋಡಿ, ಈ ಪ್ರಪಂಚದ ನಕ್ಷೆಯನ್ನು ನೋಡಿದಾಗ ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ ನಿಮಗೆ. ಇದನ್ನು ಪ್ರೈಮ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ, ಅಥವಾ ಪ್ರೈಮ್ ಮೆರಿಡಿಯನ್ ಲೈನ್ ಅಂತ ಕರಿತೀವಿ. ಸೊ ಇದು ಯಾವ ಡಿಗ್ರಿಯಲ್ಲಿರುತ್ತಪ್ಪ ಅಂದರೆ 0 ಡಿಗ್ರಿಯಲ್ಲಿ ಕಂಡುಬರುತ್ತೆ. ಈ 0 ಡಿಗ್ರಿಯನ್ನು GMT ಅಂತ ಕರೀತಾರೆ, ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರಿತೀವಿ. ಈ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಉದ್ದೇಶ ಏನಪ್ಪ ಅಂದರೆ ಇದು ಪ್ರಪಂಚದ
ಕಾಲಮಾನವನ್ನು ನಿರ್ಧಾರ ಮಾಡುವಂಥ ರೇಖೆ ಯಾವುದು? 0 ಡಿಗ್ರಿ GMT ರೇಖೆ ಆಗಿರುತ್ತೆ. ಹಾಗಾದರೆ ಈ 0 ಡಿಗ್ರಿಯಿಂದ ನಾವು ಪೂರ್ವದ ಕಡೆ ಹೋದರೆ ಟೈಮ್ ಯಾವಾಗಲೂ ಕೂಡ ಏನು ಮಾಡಬೇಕಾಗತ್ತೆ? ನಾವು ಪ್ಲಸ್ ಮಾಡಬೇಕು. ಪಶ್ಚಿಮದ ಕಡೆ ಹೋದರೆ ಟೈಮ್ ಏನು ಮಾಡ್ತಾ ಹೋಗ್ಬೇಕು? ನಾವು ಮೈನಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಸೂರ್ಯ ಹುಟ್ಟುವಂಥ ದಿಕ್ಕು ಯಾವುದಾಗಿರುತ್ತಪ್ಪ ಅಂದರೆ ಪೂರ್ವವಾಗಿರುತ್ತೆ. ಅದರ ಆಧಾರದ ಮೇಲೆ ಈಸ್ಟಿಂದ ಟೈಮ್ ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ಟೈಮ್ ಡಿಸೈಡ್ ಮಾಡೋದು ಈ ಒಂದು ರೇಖೆ ಆಗಿರೋದ್ರಿಂದ 0 ಡಿಗ್ರಿ GMTಯಿಂದ ಈಸ್ಟ್ ಕಡೆ ಟೈಮ್ ಪ್ಲಸ್ಸು, ವೆಸ್ಟ್ ಕಡೆ ಟೈಮ್ ಏನಾಗಬೇಕು? ಮೈನಸ್ ಆಗಬೇಕು. ಹಾಗಾದರೆ ಸ್ನೇಹಿತರೆ, ಈ ಭಾರತದ ಕಾಲಮಾನವನ್ನು ನಿರ್ಧರಿಸುವಂತಹ ರೇಖಾಂಶ ಯಾವುದು ಅಂತ ಕೇಳ್ತಾನೆ. ನೋಡಿ, 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ನೇರ ಪ್ರಶ್ನೆ ಇರುತ್ತೆ, ಈ ಕೆಳಗಿನ ಯಾವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ? 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡುತ್ತೆ. ಆ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಕಾಲಮಾನವನ್ನು ನಿರ್ಧರಿಸಿರೋದ್ರಿಂದ ಇದನ್ನು IST ಅಂತ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ, ಅಥವಾ ಭಾರತದ ಆದರ್ಶ ವೇಳೆ ಅಥವಾ ಭಾರತದ ಪ್ರಮಾಣ ವೇಳೆ ಅಂತ ಕರಿತೀವಿ, IST ಲೈನ್. ಹಾಗಾದರೆ ಈ IST ಲೈನ್ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತಿರಬೇಕು? ಅದಕ್ಕಿಂತ ಬಿಫೋರ್ ಈಗ ಲಂಡನ್ನಿಗೂ ಭಾರತಕ್ಕೂ ಟೈಮ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದಾಗ 5:15 ಗಂಟೆ ಅಂತ ನಿಮಗೆ ಗೊತ್ತಾಯಿತು. ಹೇಗೆ 5:15 ಗಂಟೆ ಅಂದರೆ ಸ್ನೇಹಿತರೆ, ಒಂದು ರೇಖಾಂಶದಿಂದ ಇದನ್ನು 0 ಡಿಗ್ರಿ, ಇದನ್ನು 1 ಡಿಗ್ರಿ ಅಂತ ತಗೊಳ್ಳೋಣ. 1 ಡಿಗ್ರಿ 0 ಡಿಗ್ರಿಯಲ್ಲಿ ಸನ್ ಇದ್ದಾನೆ, ಸನ್ 0 ಡಿಗ್ರಿಯಲ್ಲಿ ಇದ್ದಾನೆ. ಈಗ ಅದೇ ಭೂಮಿ ಹಿಂಗೆ ಸುತ್ತಬೇಕಾದ್ರೆ 1 ಡಿಗ್ರಿ ಮೇಲೆ ಸನ್ ಬರ್ತಾನೆ. ಈ 0 ಡಿಗ್ರಿಯಲ್ಲಿ ಸನ್ ಇದೆ, 0 ಡಿಗ್ರಿ ಇಲ್ಲಿಂದ 1 ಡಿಗ್ರಿಗೆ ಸನ್ ರೇಸ್ ಪಾಸ್ ಆಗಬೇಕಂದ್ರೆ ಎಷ್ಟು ನಿಮಿಷಗಳು ಬೇಕಂದರೆ 4 ನಿಮಿಷಗಳು ಬೇಕು. ಇದು 4 ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಹಾಗಾದರೆ ಸ್ನೇಹಿತರೆ, 15 ರೇಖಾಂಶಗಳನ್ನು ದಾಟ್ ಹೋಯ್ತಂದರೆ 8 4 ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 60 ಬರುತ್ತೆ. ಈ 60 ಅಂದರೆ ಅರ್ಥ ಏನಪ್ಪ ಅಂದರೆ 1 ಅವರ್ ಅಂತ ಅರ್ಥ, 60 ನಿಮಿಷಗಳು ಅಂತ, ಅಂದರೆ 1 ಗಂಟೆಗೆ ಸಮವಾಗಿರುತ್ತೆ. ಸರಿ, ಹಾಗಾದರೆ ಈ 4ರ ಆಧಾರದ ಮೇಲೆ ನಾವು ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋದಾದರೆ ಭಾರತದ ಕಾಲಮಾನವನ್ನು ನಿರ್ಧರಿಸುವಂಥ ರೇಖಾಂಶ ಯಾವುದು? 82.5 ಡಿಗ್ರಿ ರೇಖಾಂಶ. ಈ 82.5ನ್ನು 8 4 ಮಾಡೋಣ, ಆಫನ್ನು ಆಮೇಲೆ ತೊಗೊಳ್ತೀನಿ. ಇದು ಎಷ್ಟು ಬರುತ್ತೆ ಅಂದರೆ 330 ಬರುತ್ತೆ. ಸೊ ಈ ಆಫ್ ಅಂತ ಕೇಳಿದರೆ ಫುಲ್ ಅಂದರೆ 4 ಮಿನಿಟ್ಸ್ ಆದರೆ ಆಫ್ ಅಂದರೆ ಎಷ್ಟು? 2 ಮಿನಿಟ್ಸ್ ಆಗಿರುತ್ತೆ. ಈ 2ಅನ್ನು ಇಲ್ಲಿ ತೊಗೊಳ್ತೀನಿ. ಟೋಟಲಿ ಎಷ್ಟು ಬಂತಪ್ಪ ಅಂದರೆ 330 ಬಂತು. ಎಷ್ಟು ಬಂತು? 330 ಬಂತು. ಆ 330ಅನ್ನು ಡಿವೈಡೆಡ್ ಬೈ 60ಇಂದ ಮಾಡಬೇಕು. 60ಇಂದ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 5.5 ಬರುತ್ತೆ. ಆ 5.5ಅನ್ನು ಈ 5ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಈ 5ಅನ್ನು ಟೈಮಿಗೆ ಕನ್ವರ್ಟ್ ಮಾಡಿದರೆ ಇದು ಆಫ್ ಅಂತ ಕನ್ಸಿಡರ್ ಮಾಡಬೇಕು. ಆಫ್ ಅಂತ ಕೇಳಿದಾಗ ಟೈಮಲ್ಲಿ ಆಫ್ ಅಂದರೆ ಎಷ್ಟಪ್ಪ ಅಂದರೆ 30 ಮಿನಿಟ್ಸ್ ಆಗುತ್ತೆ. 5:30 ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಯಿತು. ಅದರಲ್ಲೂ ನಾವು ಯಾವ ದಿಕ್ಕಿನಲ್ಲಿದ್ದೀವಪ್ಪ ಅಂದರೆ ಪೂರ್ವ ದಿಕ್ಕಿನಲ್ಲಿರೋದ್ರಿಂದ ಲಂಡನ್ ಟೈಮಿಗೂ ಭಾರತದ ಟೈಮಿಗೂ ಟೈಮ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದರೆ ಪ್ಲಸ್ 5:30 ಅನ್ನೋದು ಟೈಮ್ ಡಿಫ್ರೆನ್ಸ್ ಆಗಿರುತ್ತೆ. ಕ್ಲಿಯರ್? ಪ್ಲಸ್ 5:30 ಅನ್ನೋದು. ಆ 5:30 ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. 82 × 4 ಮಾಡಿದೆ 330 ಬಂತು. ಇಲ್ಲಿ ಆಫನ್ನು ಅದು 2 ಅಂತ ಕನ್ಸಿಡರ್ ಮಾಡ್ತೀವಿ. 330 ಬರುತ್ತೆ, ಸಾರಿ 328 ಬರುತ್ತೆ. ಇದು ಎಷ್ಟು ಬರುತ್ತೆ? 328 ಪ್ಲಸ್ ಇದನ್ನು 2 ಮಾಡಿದರೆ 330 ಬರುತ್ತೆ. ಆ 330ಅನ್ನು 60ಇಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 5:30 ಆಗುತ್ತೆ. ಓಕೆ, 5.5 ಆಗುತ್ತೆ. ಇದನ್ನು ಟೈಮಿಗೆ ಕನ್ವರ್ಟ್ ಮಾಡಿದಾಗ 30 ಮಿನಿಟ್ಸ್ ಅಂತ ಆಗುತ್ತೆ. ಹಾಗಾಗಿ ಲಂಡನ್ನ ಟೈಮಿಗೂ ಭಾರತದ ಟೈಮಿಗೂ ಡಿಫ್ರೆನ್ಸ್ ಎಷ್ಟು? ಪ್ಲಸ್ 5:30 ಅಷ್ಟು ಟೈಮ್ ಡಿಫ್ರೆನ್ಸ್ ಇರೋದನ್ನು ನೋಡ್ಬೋದು. ಕ್ಲಿಯರ್? ಇದೆಷ್ಟು? 328 ಆಗುತ್ತೆ. ಸ್ನೇಹಿತರೆ, ಇದಿಷ್ಟನ್ನ ಟೈಮ್ ಡಿಫ್ರೆನ್ಸ್ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ, ರೈಟ್? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಗುಜರಾತಿಂದ ಅರುಣಾಚಲ ಪ್ರದೇಶದವರೆಗೆ ಡ್ಯಾಶ್ ಸಮಯದ ವಿಳಂಬವಿದೆ ಅಂತ ಕೇಳಿದನು. 2 ಗಂಟೆ ಅಂತ ಇದೆ, 120 ನಿಮಿಷ ಇದೆ, 60 ನಿಮಿಷಗಳಿದೆ. ಎ ಮತ್ತು ಬಿ ಸರಿ ಅಂತ ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 2 ಗಂಟೆ 120 ನಿಮಿಷ. ಎರಡೂ ಕೂಡ ಸರಿಯಾಗಿರುತ್ತೆ. ಎರಡೂ ಕೂಡ ಸರಿಯಾಗಿರೋದ್ರಿಂದ ಯಾವ ಆನ್ಸರ್ ಸರಿಯಾಗಿರುತ್ತೆ? 4th ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಆ 2 ಗಂಟೆನೇ ಯಾಕೆ ಡಿಫ್ರೆನ್ಸ್ ಇರುತ್ತೆ ಅದನ್ನು ನಾವಿಲ್ಲಿ ನೋಡ್ಬೋದು. 2 ಅವರ್ಸ್ ಹೇಗೆ ಡಿಫ್ರೆನ್ಸ್ ಇರತ್ತಂತ ನೋಡಿ. ಆಲ್ರೆಡಿ
ಈ ಎರಡೂ ಭಾಗಗಳು ನಿಮಗೆ ಗೊತ್ತಿದೆ. ಇದು ಯಾವ ರಾಜ್ಯ? ಗುಜರಾತ್. ಇದು ಯಾವ ರಾಜ್ಯ? ಅರುಣಾಚಲ್ ಪ್ರದೇಶ್. ಅರುಣಾಚಲ ಪ್ರದೇಶದಲ್ಲಿ ಯಾವ ಡಿಗ್ರಿ ಲ್ಯಾಂಗಿಟ್ಯೂಡ್ಸ್ ಇದೆ ಅಂದರೆ 97.25 ಡಿಗ್ರಿ ಅಷ್ಟು ಇದೆ. ಇಲ್ಲಿ ಎಷ್ಟಿದೆ? 68.7 ಡಿಗ್ರಿ ಇದೆ. ನಾವು ಟೈಮನ್ನು ಕ್ಯಾಲ್ಕುಲೇಷನ್ ಮಾಡೋದು ಗುಜರಾತಿಗೂ ಅರುಣಾಚಲ ಪ್ರದೇಶಕ್ಕೆ ಹೇಗೆ ಅಂತ ನೋಡಿದಾಗ ನೋಡಿ ಸ್ನೇಹಿತರೆ, ಈಗ 97 ತಗೊಳ್ಳೋಣ. ಆ 97ಅಲ್ಲಿ 68 ಮೈನಸ್ ಮಾಡೋಣ. ಎಷ್ಟು ಬರುತ್ತಪ್ಪ ಅಂದರೆ 29 ಬರುತ್ತೆ. ಆ 29ಅನ್ನು ಈ ಪಾಯಿಂಟ್ ಸಮಥಿಂಗ್ ಇದೆಯಲ್ಲ 7 ಮತ್ತು ಅಲ್ಲಿ 25 ಅಂತ ಇದೆಯಲ್ಲ ಅದನ್ನು ನಾವು ಆವರೇಜ್ ಆಗಿ ತೊಗೊಂಡಾಗ 1 ಅಂತ ಕನ್ಸಿಡರ್ ಮಾಡ್ತೀವಿ. ಓವರ್ ಆಲ್ ಆಗಿ ಎಷ್ಟು ಅಂತ ತೊಗೊಳ್ತೀವಪ್ಪ ಅಂದರೆ 30 ಅಂತ ತೊಗೊಳ್ತೀವಿ. ಭಾರತ ಒಟ್ಟಾರೆಯಾಗಿ ಎಷ್ಟು ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ, ಎಷ್ಟು ರೇಖಾಂಶಗಳ ನಡುವೆ ಕಂಡುಬರುತ್ತೆ ಅಂದರೆ 30 ಡಿಗ್ರಿ ರೇಖಾಂಶಗಳ ನಡುವೆ ಭಾರತ ಕಂಡುಬರುತ್ತೆ. 30 ಡಿಗ್ರಿ ಲ್ಯಾಂಗಿಟ್ಯೂಡ್ಸ್ ಇರುತ್ತೆ ಈಸ್ಟಿಂದ ವೆಸ್ಟಿಗಿರುವಂಥದ್ದು. ಆ 30ಅನ್ನು ನಾವು ಆಧಾರವಾಗಿಟ್ಕೊಂಡು ಸ್ನೇಹಿತರೆ 30 ಇಂಟು ಆವಾಗಲೇ ಹೇಳಿದ್ದೀನಿ ನಿಮಗೆ ಎಷ್ಟು ಮಾಡಬೇಕಪ್ಪ ಅಂದರೆ 4 ಮಾಡಬೇಕು. ಅದು ಎಷ್ಟು ಬರುತ್ತೆ ಅಂತ ಕೇಳಿದಾಗ 3 12 ಅಂದರೆ 120 ಬರುತ್ತೆ. 120 ಅದರಿಂದ 60ಇಂದ ಡಿವೈಡ್ ಮಾಡಬೇಕು. 60ಇಂದ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತಪ್ಪ ಅಂದರೆ 2 ಬರುತ್ತೆ. ಆ 2 ಬಂತಂದರೆ ಅರ್ಥ ಮಾಡ್ಕೊಳ್ಳಿ, ಗುಜರಾತ್ನ ಟೈಮಿಗೂ ಮತ್ತು ಅರುಣಾಚಲ ಸಮಯಕ್ಕೂ ಎಷ್ಟು ಡಿಫ್ರೆನ್ಸ್ ಅಂದರೆ 2 ಅವರ್ಸ್ ಡಿಫ್ರೆನ್ಸ್ ಇರುತ್ತೆ. ಹಾಗೆ ಮುಂದುವರೆದು ಪ್ರಶ್ನೆ ಹೇಗೆ ಕೇಳ್ತಾ ನೋಡಿ, ಗುಜರಾತ್ನ ಕಾಲಮಾನಕ್ಕಿಂತ ಅರುಣಾಚಲ ಪ್ರದೇಶದ ಕಾಲಮಾನ ಮುಂದಿದೆಯೋ ಹಿಂದಿದೆಯೋ ಅಂತ ಕೇಳಿದರೆ ಅದು ಮುಂದಿದೆ. ಎಷ್ಟು ಗಂಟೆ ಮುಂದಿದೆ ಅಂದರೆ 2 ಗಂಟೆ ಸಮಯ ಮುಂದಿದೆ. ಅದೇ ಅರುಣಾಚಲ ಪ್ರದೇಶದ ಕಾಲಮಾನಕ್ಕಿಂತ ಗುಜರಾತ್ನ ಕಾಲಮಾನ 2 ಗಂಟೆಯಷ್ಟು ಏನಾಗಿದೆ ಹಿಂದಿರೋದನ್ನು ನೋಡ್ತೀವಿ. 2 ಗಂಟೆ ಅಂದರೂ ಅದೇನೆ, 120 ನಿಮಿಷ ಅಂದರೂ ಕೂಡ ಅದೇ ಆಗಿರುತ್ತೆ. ಸೊ ಈ ರೀತಿ ಭಾರತದ ಒಂದು ಕಾಲಮಾನವನ್ನು ನೋಡ್ಬೋದು. ನೋಡಿ, ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಸೂರ್ಯ ಹುಡ್ತಾನಂದರೆ ಇಲ್ಲಿ 8 ಗಂಟೆಗೆ ಸೂರ್ಯ ಹುಡ್ತಾನೆ, ಇಲ್ಲಿ 4 ಗಂಟೆ ಹುಡ್ತಾನಂದರೆ ಇಲ್ಲಿ 6 ಗಂಟೆಗೆ ಸೂರ್ಯ ಹುಡ್ತಾನಂತ ಅರ್ಥ. ಸೊ ಈ ರೀತಿ ಅಲ್ಲೊಂದು ಟೈಮು ಇಲ್ಲೊಂದು ಟೈಮ್ ಇರೋದ್ರಿಂದ ಆ ಎರಡನ್ನು ತೆಗೆದು ಹಾಕಿಬಿಟ್ಟು ಭಾರತದ ಮಧ್ಯಭಾಗದಲ್ಲಿ ಒಂದು ರೇಖೆ ಹಾದೋಗುತ್ತೆ. ಆ ರೇಖೆ ಆಧಾರದ ಮೇಲೆ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡ್ತೀವಿ. ಸ್ವಲ್ಪ ಈ ಕಡೆ ತಗೊಳ್ಳೋಣ, ಇಲ್ಲಿ ತಗೊಳ್ಳೋಣ. ಸೊ ಭಾರತದ ಕಾಲಮಾನವನ್ನು ನಿರ್ಧಾರ ಮಾಡ್ತೀವಿ ಈ ರೇಖೆ ಆಧಾರದ ಮೇಲೆ. ಇದನ್ನೇ ಏನಂತ ಕರಿತೀವಿ ನಾವು? 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತಲೇ ಕರಿತೀವಿ. ಕ್ಲಿಯರಾ? ಇದು ಸ್ಟ್ಯಾಂಡರ್ಡ್ ಟೈಮ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಈ ಕಡೆ 1 ಅವರ್ ಮೈನಸ್ ಆಗುತ್ತೆ, ಈ ಕಡೆ 1 ಅವರ್ ಪ್ಲಸ್ ಇರುತ್ತೆ. ಬಟ್ ಓವರ್ ಆಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಏನಾಗಿರುತ್ತೆ, 1 ಟೈಮನ್ನು ಸೆಟ್ ಮಾಡಬೇಕಂತ ಈ ಒಂದು ರೇಖೆಯನ್ನು ಡ್ರಾ ಮಾಡ್ಕೊಂಡಿದ್ದೀವಿ. ರೈಟ್ ಸ್ನೇಹಿತರೆ, ಇದು 2 ರಾಜ್ಯಗಳ ನಡುವಿನ ಒಂದು ಕಾಲದ ವ್ಯತ್ಯಾಸ ಎಷ್ಟಿದೆ ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಶ್ನೆಯಾಗಿರುತ್ತೆ. ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ಸಂಖ್ಯೆ ಎಷ್ಟು? ನೋಡಿ ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಆನ್ಸರ್ ಗೊತ್ತಿರುತ್ತೆ. 8 ಅನ್ನೋದು ಆನ್ಸರ್ ನೀವು ಮಾಡ್ತೀರಿ. ಹಾಗಾದರೆ ಈ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಪ್ರಸ್ತುತ ಎಷ್ಟಿದ್ದಾವೆ? 8 ಇದ್ದಾವೆ. ಹಾಗಾದರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದು ಸ್ನೇಹಿತರೆ? 2019ಕ್ಕಿಂತ ಹಿಂದೆ, ಅಕ್ಟೋಬರ್ 16ಕ್ಕಿಂತ ಹಿಂದೆ 2019 ಅಂತ ತಗೊಳ್ಳೋಣ. 2019ಕ್ಕಿಂತ ಹಿಂದೆ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 7 ಇತ್ತು, ಅಕ್ಟೋಬರ್ಗಿಂತ ಹಿಂದೆ. ಅದೇ 2019 ಅಕ್ಟೋಬರ್ ನಂತರ 2019 ಅಕ್ಟೋಬರ್ ನಂತರ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶವಾಯಿತು ಅಂದರೆ ಇದಕ್ಕೆ 2 ಆ್ಯಡ್ ಆಗ್ತವೆ. ಒಂದು ಜಮ್ಮು ಕಾಶ್ಮೀರ್, ಇನ್ನೊಂದು ಲಡಾಖ್ ಆ್ಯಡ್ ಆಗುತ್ತೆ. ಕ್ಲಿಯರ್? ಲಡಾಖ್ ಆ್ಯಡ್ ಆಯಿತು. ಅಲ್ಲಿಗೆ 1 + 1 2 ಸೇರಿದೆ ಎಷ್ಟಾಯಿತು? 9 ಯೂನಿಯನ್ ಟೆರಿಟರಿ ಆಯಿತು. ಹಾಗೆ 2020 ಜಾನ್ವರಿ 26ಕ್ಕೆ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವನ್ನು ಮರ್ಜ್ ಮಾಡ್ತಾರೆ. 2020 ಜನವರಿ 26ಕ್ಕೆ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಮರ್ಜ್ ಮಾಡ್ತಾರೆ. ದಿಯು, ದಾಮನ್, ದಾದ್ರಾ, ನಗರ ಹವೇಲಿ ಪ್ರತ್ಯೇಕವಾಗಿತ್ತು. ಅವೆರಡನ್ನು ಮರ್ಜ್ ಮಾಡಿಬಿಟ್ಟು ಒಂದು ಯೂನಿಯನ್ ಟೆರಿಟರಿ ಅಂತ ಡಿಕ್ಲೇರ್ ಮಾಡ್ತಾರೆ. ಆವತ್ತಿಂದ ಮತ್ತೆ ಯಥಾಸ್ಥಿತಿ ಎಷ್ಟು ಕೇಂದ್ರಾಡಳಿತ ಪ್ರದೇಶ ಆಯಿತು ಅಂದರೆ 8 ಆಯಿತು. ಹಾಗಾದರೆ ಪ್ರೆಸೆಂಟ್ ಎಷ್ಟಿದ್ದಾವೆ? 8 ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕಂಡುಬರ್ತವೆ. ರೈಟ್? ಹಾಗಾದರೆ ಆ 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವುದು? ಸ್ನೇಹಿತರೆ, ಇಲ್ಲಿ ಜಮ್ಮು ಕಾಶ್ಮೀರ್ ಅಂತ ಕಂಡುಬರುತ್ತೆ. ಇದು 1ನೇ ಕೇಂದ್ರಾಡಳಿತ ಪ್ರದೇಶ. ಜಮ್ಮು ಕಾಶ್ಮೀರದ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ 2 ಇದ್ದಾವೆ. ಒಂದು ಜಮ್ಮು, ಇನ್ನೊಂದು ಶ್ರೀನಗರ್ ಅಂತ. ಒಂದು ಯಾವುದು? ಜಮ್ಮು, ಇನ್ನೊಂದು ಶ್ರೀನಗರ್. ಸ್ನೇಹಿತರೆ,
ಈ ಜಮ್ಮು ಎಂಬುದು ಯಾವ ಅವಧಿಯಲ್ಲಿ ಈ ಒಂದು ರಾಜಧಾನಿ ಆಗತ್ತಪ್ಪ ಅಂದರೆ ಚಳಿಗಾಲದ ಅವಧಿಯಲ್ಲಿ. ಬೇಸಿಗೆಯಲ್ಲಿ ಯಾವುದಾಗಿರುತ್ತೆ? ಶ್ರೀನಗರ ಆಗಿರುತ್ತೆ. ಎರಡು ಕೂಡ ಜಮ್ಮು ಕಾಶ್ಮೀರದ ರಾಜಧಾನಿ. ನೆಕ್ಸ್ಟು ಎರಡನೇದು ಲಡಾಖ್. ಲಡಾಖ್ನ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ಲೇಹವಾಗಿರುತ್ತೆ. ಲೇಹ. ಈ ಲಡಾಖ್ ಎನ್ನುವಂಥದ್ದು ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ. ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಇನ್ ಇಂಡಿಯಾ ಅಂತ ಯಾವುದು? ಲಡಾಖ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮೂರನೇದು ಚಂಡೀಗಢ ಆಗಿರುತ್ತೆ. ನಾಲ್ಕನೇದು ದೆಹಲಿ ಇರುತ್ತೆ. ಐದನೇದು ದಿಯು ದಾಮನ್ ದಾದ್ರಾ ನಗರ ಹವೇಲಿ ಆಗಿರುತ್ತೆ. ಓಕೆ, ಇದು ಐದನೇ ಕೇಂದ್ರಾಡಳಿತ ಪ್ರದೇಶ. ಇದು ಮೂರನೇದು, ಇದು ನಾಲ್ಕು, ಇದೊಂದು ಐದನೇದು. ನೆಕ್ಸ್ಟ್ ಲಕ್ಷದ್ವೀಪ ಅನ್ನುವಂಥದ್ದು ಆರನೇ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಇದು ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಕ್ಷದ್ವೀಪ. ನೆಕ್ಸ್ಟ್ ಹಾಗೆ ಪಾಂಡಿಚೇರಿ, ತಮಿಳುನಾಡಿನ ಪಾಂಡಿಚೇರಿನೂ ಕೂಡ ಒಂದು ಯೂನಿಯನ್ ಟೆರಿಟರಿ. ಇದು 7th ಆಗುತ್ತೆ. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ಅನ್ನುವಂಥದ್ದು ಒಂದು ಕೇಂದ್ರಾಡಳಿತ ಪ್ರದೇಶ. ಎಷ್ಟನೇದಾಯ್ತಪ್ಪ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತ ಭಾರತದಲ್ಲಿದೆ. ಹಾಗಾದರೆ ಲಡಾಖ್ನ ರಾಜಧಾನಿ ಲೇಹ ಆದರೆ, ಚಂಡೀಗಢದ ಕ್ಯಾಪಿಟಲ್ ಸಿಟಿ ಚಂಡೀಗಢ, ದೆಹಲಿ ಕ್ಯಾಪಿಟಲ್ ಸಿಟಿ ದೆಹಲಿ, ದಿಯು ದಾಮನ್ ದಾದ್ರಾ ನಗರ ಹವೇಲಿ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ದಾಮನ್. ಓಕೆ, ಲಕ್ಷದ್ವೀಪ ಕವರಟಿ. ನೆಕ್ಸ್ಟ್ ಪಾಂಡಿಚೇರಿ ಇದೆ. ಅಂಡಮಾನ್ ನಿಕೋಬಾರ್ ಯಾವುದಪ್ಪ ಅಂದರೆ ಪೋರ್ಟ್ ಬ್ಲೇರ್. ಈ ಕ್ಯಾಪಿಟಲ್ ಸಿಟಿ ಮೇಲೂ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾ ಬರ್ತಾನೆ. ಇಲ್ಲಿಗೆ ಈ ಒಂದು ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ನಮಗೆ ಮಾಹಿತಿ ಕ್ಲಿಯರ್ ಇದೆ. ಹಾಗಾದರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದೆ ಅಂತ ಕೇಳಿದರೆ, ನಂಬರ್ ಆಫ್ ಸ್ಟೇಟ್ ಅಂತ ಕೇಳಿದರೆ, ಭಾರತದಲ್ಲಿ ಈಗ ಪ್ರೆಸೆಂಟ್ ಇರುವಂಥದ್ದು 28 ರಾಜ್ಯಗಳಿದಾವೆ. ನೋಡಿ, 2014 ಜೂನ್ 2ಕ್ಕೆ ಭಾರತದಲ್ಲಿ 29 ರಾಜ್ಯಗಳಿದ್ದು 29 ಸ್ಟೇಟ್ ಆಗಿತ್ತು. ಆ 29ನೇ ರಾಜ್ಯ ಯಾವುದಾಗಿತ್ತಪ್ಪ ಅಂದರೆ ತೆಲಂಗಾಣ ರಾಜ್ಯವಾಗಿತ್ತು. ಯಾವ ಸ್ಟೇಟು? ತೆಲಂಗಾಣ ಆಯಿತು. ಸೊ 2019ರಲ್ಲಿ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶದಿಂದ ಅದನ್ನು ಎಲ್ಲಿಗೆ ಸೇರಿಸಿದ್ರು ಅಂತ ಕೇಳಿದರೆ, ಎಲ್ಲಿಗೆ ಸೇರಿಸ್ತಾರೆ ಅದನ್ನು? ಯೂನಿಯನ್ ರಾಜ್ಯವಾಗಿತ್ತು. ಜಮ್ಮು ಕಾಶ್ಮೀರ ಅನ್ನೋಂಥದ್ದು ಸ್ಟೇಟ್ ಆಗಿತ್ತು. ಅದನ್ನು 2019ರಿಂದ ಯೂನಿಯನ್ ಟೆರಿಟರಿಯಾಗಿ ಡಿಕ್ಲೇರ್ ಮಾಡ್ತಾರೆ. ಆಗ ಭಾರತದಲ್ಲಿ ಎಷ್ಟು ರಾಜ್ಯಗಳಾದವು ಅಂತ ಕೇಳಿದರೆ 28 ರಾಜ್ಯಗಳಿದ್ದಾವೆ. ಪ್ರೆಸೆಂಟ್ ಕೇಳಿದ್ರು ಎಷ್ಟು ಸ್ಟೇಟ್ಗಳಿದ್ದಾವೆ ಇಂಡಿಯಾದಲ್ಲಿ? 28 ಸ್ಟೇಟನ್ನು ನಾವು ನೋಡ್ತೀವಿ. ಇದು ರಾಜ್ಯವಾರು ಮಾಹಿತಿನೂ ಕೂಡ ನಮಗೆ ಗೊತ್ತಿರಬೇಕು. 8ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಚಂಡೀಗಢ ಪಂಜಾಬ್ ಮತ್ತು ಹರಿಯಾಣ ಎರಡರ ರಾಜಧಾನಿಯಾಗಿದೆ. ಸರಿ, ಇದು ಚಂಡೀಗಢ ಅನ್ನುವಂಥದ್ದು ಪಂಜಾಬ್ ಮತ್ತು ಹರಿಯಾಣದ ರಾಜಧಾನಿನೂ ಕೂಡ ಹೌದು. ಚಂಡೀಗಢನೂ ಕೂಡ ಒಂದು ಯೂನಿಯನ್ ಟೆರಿಟರಿ ಆಗಿರುತ್ತೆ. ರಾಜಸ್ಥಾನ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ಎಸ್, ರಾಜಸ್ಥಾನ ಅನ್ನುವಂಥದ್ದು ಭೌಗೋಳಿಕವಾಗಿ ಭಾರತದ ಅತಿ ದೊಡ್ಡ ರಾಜ್ಯವಾಗಿರುತ್ತೆ. ಉತ್ತರ ಪ್ರದೇಶ್ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಇದು ಕೂಡ ಸರಿಯಾಗಿದೆ. UP ಅನ್ನುವಂಥದ್ದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತದ ರಾಜ್ಯ. ಕೇರಳವು ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಇದು ಕೂಡ ಸರಿಯಾಗಿದೆ. ಕೇರಳ ಅನ್ನುವಂಥದ್ದು ಭಾರತದಲ್ಲಿ ಹೈಯೆಸ್ಟ್ ಲಿಟ್ರಸಿ ರೇಟ್ ಇರುವಂಥದ್ದು, ಸೆಕ್ಸ್ ರೇಷಿಯೋ ಇರುವಂಥದ್ದು ಯಾವ ರಾಜ್ಯ ಅಂತ ಕೇಳಿದರೆ ಕೇರಳನೇ. ಓಕೆ, ಎಲ್ಲವನ್ನ ನೋಡಿದಾಗ ನಮಗೆ ಸರಿಯಾದಂಥ ಉತ್ತರ ಯಾವುದು? ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. 4ನೇ ಪ್ರಶ್ನೆ ಇದೆ, 4ನೇದು ಆಪ್ಷನ್ ಇದಕ್ಕೆ ರೈಟ್ ಆಗಿರುತ್ತೆ. 8ನೇ ಪ್ರಶ್ನೆಗೆ. 9ನೇ ಪ್ರಶ್ನೆಗೆ ಹೋಗೋಣ. ಯಾವ ಭಾರತೀಯ ರಾಜ್ಯ ಅಥವಾ ರಾಜ್ಯಗಳು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ? ಆಪ್ಷನ್ ನೋಡಿ ಸ್ನೇಹಿತರೆ, ಜಮ್ಮು ಕಾಶ್ಮೀರ್, ರಾಜಸ್ಥಾನ್, ಗುಜರಾತ್. ಮೇಲಿನ ಎಲ್ಲವೂ ಸರಿ ಅಂತ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಜಮ್ಮು ಕಾಶ್ಮೀರ್ ಗಡಿ ಹಂಚಿಕೊಂಡಿದೆ, ರಾಜಸ್ಥಾನ ಗಡಿ ಹಂಚಿಕೊಂಡಿದೆ, ಅದರ ಜೊತೆಗೆ ಗುಜರಾತು ಕೂಡ ಗಡಿ ಹಂಚಿಕೊಂಡಿದೆ. ಇನ್ನು 2 ಕೂಡ ಗಡಿ ಹಂಚಿಕೊಂಡಿದೆ. ಒಂದು ಯಾವುದಪ್ಪ ಅಂದರೆ ಲಡಾಖು ಕೂಡ ಯಾರೊಂದಿಗೆ ಗಡಿ ಹಂಚಿಕೊಂಡಿದೆ? ಪಾಕಿಸ್ತಾನ. ಅದರ ಜೊತೆಗೆ ಪಂಜಾಬು ಕೂಡ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರೋದು. ಇವು 5 ಕೂಡ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯ. ನೋಡಿ, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಕೇಳಿದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ರಾಷ್ಟ್ರ, ಬಾಂಗ್ಲಾದೇಶ್. 7 ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿದ್ದಾವೆ. ಹಾಗಾದರೆ ಆ 7 ಭೂಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳೊಂದಿಗೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂಥ ಸ್ಟೇಟ್ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾನೆ. ಸರಿ, ಈಗ ಪಾಕಿಸ್ತಾನ ಅಂದರೆ ಗೊತ್ತಾಯಿತು. ಆದರೂ ಕೂಡ ಮ್ಯಾಪಲ್ಲಿ ಒಂದ್ಸಲ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬಿಡಿ, ಯಾವ್ಯಾವ ರಾಜ್ಯಗಳು ಯಾರ್ಯಾರ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ.
ಸ್ನೇಹಿತರೆ, ಈಗ ನೋಡಿ ಪಾಕಿಸ್ತಾನ ಇಲ್ಲಿದೆ. ಈ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಭಾರತದ ರಾಜ್ಯಗಳು ಯಾವುದು ಅಂತ ನೋಡಿದಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಗುಜರಾತ್ ಅನ್ನೋದು ಗಡಿಯನ್ನು ಹಂಚ್ಕೊಂಡಿದೆ. ಎರಡನೇದು ರಾಜಸ್ಥಾನ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಮೂರನೇದು ಪಂಜಾಬ್ ಇದೆ. ನಾಲ್ಕನೇದು ಜಮ್ಮು ಕಾಶ್ಮೀರ್ ಇದೆ. ಐದನೇದು ಯಾವುದಿದೆ? ಲಡಾಖ್ ಇದೆ. ಕ್ಲಿಯರ್? ಅಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಏಕೈಕ ಕೇಂದ್ರಾಡಳಿತ ಪ್ರದೇಶ ಯಾವುದಂದ್ರೆ ಅದು ಲಡಾಖ್ ಮಾತ್ರ. ಹಾಗೆ ಸ್ನೇಹಿತರೆ, ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರೋದು ಲಡಾಖ್ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶ್ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಉತ್ತರಾಖಂಡ್ ಇದೆ. ಇವು ಮೂರು. ಈ ಕಡೆ ಬಂದಾಗ ಸಿಕ್ಕಿಂ ಗಡಿ ಹಂಚ್ಕೊಂಡಿರೋದನ್ನು ನೋಡ್ಬೋದು. ನೆಕ್ಸ್ಟ್ ಯಾವುದಿದೆ? ಅರುಣಾಚಲ ಪ್ರದೇಶ್ ಚೀನಾದೊಂದಿಗೆ ಗಡಿ ಹಂಚಿಕೊಂಡಿದೆ. ಹಾಗೆ ಸ್ನೇಹಿತರೆ, ನೇಪಾಳ ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿರೋ ಭಾರತದ ರಾಜ್ಯ ಯಾವುದು? ಒಂದು ಉತ್ತರಾಖಂಡ್ ಇದೆ. ಎರಡನೇದು ಯಾವುದಿದೆ? ಉತ್ತರ ಪ್ರದೇಶನ ನೋಡಬಹುದು. ನೆಕ್ಸ್ಟ್ ಯಾವುದಿದೆ? ಬಿಹಾರ್ ಇದೆ. ಆ ಬಿಹಾರ ಜೊತೆಗೆ ನೆಕ್ಸ್ಟ್ ಯಾವುದಿದೆ ನೋಡಿ ಸ್ನೇಹಿತರೆ? ಸಿಕ್ಕಿಂ ರಾಜ್ಯ ಇದೆ. ಹಾಗೆ ವೆಸ್ಟ್ ಬೆಂಗಾಲ್ ಇದೆ. ಈ 5 ರಾಜ್ಯಗಳು ಯಾರೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ? ನೇಪಾಳ. ಭೂತಾನ್ನೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತದ ರಾಜ್ಯಗಳು ಯಾವುದು? ಒಂದು ಸಿಕ್ಕಿಂ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ವೆಸ್ಟ್ ಬೆಂಗಾಲ್ ಇದೆ. ನೆಕ್ಸ್ಟ್ ಅಸ್ಸಾಂ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಮತ್ತೆ ಯಾವುದಪ್ಪ ಅಂದರೆ 4ನೇದು ಅರುಣಾಚಲ್ ಪ್ರದೇಶ್ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ನೋಡಿ, ಮಯನ್ಮಾರ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರೋದು ಮಿಜೋರಾಂ ಇದೆ, ಮಣಿಪುರ್ ಇದೆ, ಹಾಗೆ ನಾಗಾಲ್ಯಾಂಡ್, ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್ ಗಡಿಯನ್ನು ಹಂಚಿಕೊಂಡಿದೆ. ಇವು 4 ಕೂಡ ಯಾರೊಂದಿಗೆ ಗಡಿ ಹಂಚಿಕೊಂಡಿರೋದು? ನೋಡಿ, ಮಯನ್ಮಾರ್ ರಾಷ್ಟ್ರದೊಂದಿಗೆ. ನೆಕ್ಸ್ಟ್ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳು ಯಾವುದು? ವೆಸ್ಟ್ ಬೆಂಗಾಲ್ ಇದೆ. ಈ ಕಡೆ ಬಂದಾಗ ಮೇಘಾಲಯ ಕಂಡುಬರುತ್ತೆ. ಹಾಗೆ ಮೇಘಾಲಯದ ನಂತರ ಅಸ್ಸಾಂ ರಾಜ್ಯ ಇದೆ. ನೆಕ್ಸ್ಟ್ ತ್ರಿಪುರ ಇದೆ. ಅದರ ಜೊತೆಗೆ ಮತ್ತೊಂದು ರಾಜ್ಯ ಯಾವುದಪ್ಪ ಅಂದರೆ ಮಿಜೋರಾಂ ಇದೆ. ಇದನ್ನು ಒಂದು ಸಲ ನೀವು ಮ್ಯಾಪನ್ನು ಕ್ಲೀನಾಗಿ ಡ್ರಾ ಮಾಡಿಕೊಂಡು ಆ ಒಂದು ಮ್ಯಾಪಲ್ಲಿ ನೀವು ಈ ರೀತಿ ಡ್ರಾ ಮಾಡಿ ಇಟ್ಕೋಬಿಟ್ಟಂದರೆ ಅದು ಪದೇ ಪದೇ ಎಕ್ಸಾಮಲ್ಲಿ ಪ್ರಶ್ನೆಯಾಗಿ ಬರ್ತಾನೆ ಇರತ್ರಿ. ಒಂದೇ ಸಲ ಕಲಿಬೇಕಾಗಿರುವಂತಹ ವಿಷಯ ಇದು, ಪದೇ ಪದೇ. ಮತ್ತೆ ಭಾರತ ಏನು ಬೇರೆ ಇನ್ನೊಂದು ರಾಷ್ಟ್ರದೊಂದಿಗೆ ಯಾವತ್ತೂ ಹೋಗಿ ಗಡಿಯನ್ನು ಹಂಚ್ಕೊಳ್ಳಲ್ಲ. ಪಾಕಿಸ್ತಾನ ಅಂದರೆ ಐದಪ್ಪ, ಬೈ ಮಿಸ್ ಏನಾರು ಆಗಿ ಈ ರಾಜ್ಯಗಳು ಏನಾದ್ರು ಡಿವೈಡ್ ಆಯ್ತಂದರೆ ಆವಾಗ ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ಸ್ಟೇಟ್ ಆಗ್ಬೋದು. ಅದು ಎಷ್ಟು ವರ್ಷಗಳಾಗ್ತಾವೋ ಗೊತ್ತಾಗಲ್ಲ. ಬಟ್ ಪ್ರೆಸೆಂಟ್ ಅಂತ ನೋಡಿದಾಗ ನೀವು ಈಗ ಎಕ್ಸಾಮಿಗೆ ರೆಡಿ ಆಗ್ತಿದ್ದೀರಂದಾಗ ಇಷ್ಟು ಮಾಹಿತಿಯಲ್ಲಿ ಏನಾದ್ರು ಪ್ರಶ್ನೆ ಕೇಳ್ಕೊಳ್ಳಿ, ಅದಕ್ಕೆ ಸರಿ ಉತ್ತರವನ್ನು ಹಾಕುವಂಥ ಒಂದು ಎಬಿಲಿಟಿಯನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ ಈ ಪ್ರಯತ್ನ ನಿಮಗೆ ಮ್ಯಾಪ್ ರೀಡಿಂಗು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಈ ಜಿಯೋಗ್ರಫಿ ವಿಷಯವನ್ನು ನೀವು ಓದ್ತಿರಂದರೆ ವಿತೌಟ್ ಮ್ಯಾಪ್ ಯಾವತ್ತೂ ಓದೋಕ್ಕೆ ಹೋಗಬಾರ್ದು. ಏನೇ ಒಂದು ವಿಷಯವನ್ನು ಕಲೀರಿ, ಮ್ಯಾಪನ್ನು ಹಾಕ್ಕೊಳ್ಳಿ. ಆ ಮ್ಯಾಪ್ ಮೂಲಕ ಕಲಿತಾ ಹೋಗಿ ಲಾಂಗ್ ಟೈಮ್ ಮೆಮೊರಿಯಲ್ಲಿ ನಿಮಗೆ ಸ್ಟೋರ್ ಆಗತ್ತೆ. ನೋಡಿ, ನಾವು ಏನೇ ಕಲಿತೀವಿ ಅಂದರೆ, ಏನೇ ಬರೆದು ಕಲಿತೀವಿ ಅಂದರೆ, ಈ ಪಾಕಿಸ್ತಾನ ಅಂತ ಬರ್ಕೊಳ್ತೀವಿ. ಆ ಪಾಕಿಸ್ತಾನದಲ್ಲಿ ಈಸ್ಟುದ ಗುಜರಾತ್, ರಾಜಸ್ಥಾನ್, ಯಾವುದು ಈ ಕಡೆ ಪಂಜಾಬ್, ಜಮ್ಮು ಕಾಶ್ಮೀರ್, ಲಡಾಖ್ ಇವೆಲ್ಲನ ನಾವು ತಲೆಯಲ್ಲಿ ಇಟ್ಕೊಳ್ಳೋಕೆ ಕಷ್ಟ. ಒಂದು ಮ್ಯಾಪ್ ಹಿಂಗೆ ನೋಡಿದರೆ ಸಾಕು, ನಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಅಷ್ಟೂ ರಾಜ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗಿರಬೇಕಾಗತ್ತೆ. ಅದರ ಕ್ಯಾಪಿಟಲ್ ಸಿಟಿಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇವೆಲ್ಲ ಕೂಡ ಕಾಂಪಿಟೇಟಿವ್ ಬೇಸ್ ಎಕ್ಸಾಮ್ ಪ್ರಶ್ನೆಗಳಾಗಿರ್ತವೆ. ಓಕೆ ಸ್ನೇಹಿತರೆ, ಇದು ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಹಾಗೆ ಭಾರತದ ಯಾವ್ಯಾವ ರಾಜ್ಯಗಳು ಯಾವ್ಯಾವ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಇಷ್ಟು ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಅಷ್ಟು ಮಾಹಿತಿಗಳು ನಿಮಗೆ ಮೊದಲನೇ ಯೂನಿಟಲ್ಲಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಬೇಸಿಕ್ ಕ್ವಶನ್ಸ್ ಒಂದು PC ಲೆವೆಲಲ್ಲಿ ಇನ್ನೊಂದು ಬರುತ್ತೆ, ಅದನ್ನು ಕೂಡ ಹೇಳಿಬಿಡ್ತೀನಿ, ಕೇಳ್ಕೊಳ್ಳಿ. ಈಗ ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ಇರುವಂತಹ ಗಡಿ ರೇಖೆ ಯಾವುದು ಅಂತ ಕೇಳ್ತಾನೆ. ರ್ಯಾಡ್ ಕ್ಲಿಫ್ ಅಂತ. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ. ನೆಕ್ಸ್ಟ್ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಗಡಿ ರೇಖೆ ಯಾವುದಪ್ಪ ಅಂದರೆ ಡ್ಯುರಾಂಡ್ ಅಂತೇಳಿ. ಡ್ಯುರಾಂಡ್ ಭಾರತ ಮತ್ತು ಅಫ್ಘಾನಿಸ್ತಾನ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಯಾವುದಪ್ಪ ಅಂದರೆ ಮ್ಯಾಕ್ ಮೊಹನ್. ಹಾಗೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆ ಯಾವುದಪ್ಪ ಅಂದರೆ ಪಾಕ್ ಜಲಸಂಧಿ ಅಥವಾ ಮನ್ನಾರ್ ಖಾರಿ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಗಡಿ ರೇಖೆಯಾಗಿರುತ್ತೆ. ಇವಿಷ್ಟು ಕಾನ್ಸೆಪ್ಟನ್ನು ಫಸ್ಟ್ ಯೂನಿಟಲ್ಲಿ ನೀವು ಓದ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕೇಳಬಹುದಾದಂತಹ ಕ್ವಶನ್ಸ್ ಆಗಿರುತ್ತೆ. ಈ ಕೆಳಗಿನಗಳಲ್ಲಿ ಯಾವುದು ಉತ್ತರದಿಂದ ದಕ್ಷಿಣಕ್ಕೆ ಹಿಮಾಲಯ ಶ್ರೇಣಿಗಳ ಸರಣಿಯ ಕ್ರಮವಾಗಿದೆ ಅಂತ ಕೇಳಿದ್ದಾನೆ.
ಈಗ ನಾರ್ತಿಂದ ಸೌತಿಗಿರುವಂತಹ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವುದು ಅಂತ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಒಂದು ಕಾರಕೋರಂ ಶ್ರೇಣಿ ಅಂತ ಇದೆ, ಇನ್ನೊಂದು ಲಡಾಖ್ ಇದೆ, ಜಾಸ್ಕರ್ ಇದೆ, ಪೀರ್ ಪಂಜಲ್ ಇದೆ, ಸಿವಾಲಿಕ್ ಇದಾವೆ. ಅವೆಲ್ಲ ಇಲ್ಲಿ ಮಿಕ್ಸ್ ಆಗಿದೆ ಅಷ್ಟೇ. ನಾನು ನೇರವಾಗಿ ನಿಮಗೆ ಆನ್ಸರನ್ನು ಹೇಳೋದಾದರೆ ಕಾರಕೋರಂ, ಲಡಾಖ್, ಜಾಸ್ಕರ್ ಮತ್ತು ಪೀರ್ ಪಂಜಲ್ ಶ್ರೇಣಿಗಳು, ಇಷ್ಟು ಶ್ರೇಣಿಗಳು ಭಾರತದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಇರೋದು. ಫಸ್ಟ್ ಇರೋದು ಯಾವುದು? ಕಾರಕೋರಂ. ಎರಡನೇದು ಯಾವುದಿದೆ? ಲಡಾಖ್. ಮೂರನೇದು ಯಾವುದು? ಜಾಸ್ಕರ್. ನಾಲ್ಕನೇದು ಪೀರ್ ಪಂಜಲ್. ಐದನೇದು ಯಾವುದು? ಸಿವಾಲಿಕ್ ಬೆಟ್ಟಗಳು ಕಂಡುಬರ್ತಾವೆ. ಸೊ ಈ ರೀತಿ ಸ್ವಲ್ಪ ಲೆಂತಿ ಕ್ವಶನನ್ನು ಹೇಳಿದಾಗ ನಾವು ಮ್ಯಾಪ್ ರೀಡಿಂಗು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಅದನ್ನು ಈಗ ನೀವು ಮ್ಯಾಪಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಭಾರತದಲ್ಲಿ ಅಂತ ನೋಡಿದಾಗ ಇದು ಕಾರಕೋರಂ ಶ್ರೇಣಿ ಫಸ್ಟ್ ಒನ್, ಆವಾಗಲೇ ಹೇಳಿದ್ನಲ್ಲ, ಇದು ಕಾರಕೋರಂ ಶ್ರೇಣಿ ಒಂದನೇದು. ನೆಕ್ಸ್ಟ್ ಸ್ನೇಹಿತರೆ, ಇದು ಎರಡನೇದು ಲಡಾಖ್ ಶ್ರೇಣಿ, ಸೆಕೆಂಡ್ ಒನ್ ಲಡಾಖ್ ಶ್ರೇಣಿ. ಮೂರನೇದು ಜಸ್ಕರ್ ಶ್ರೇಣಿ. ನಾಲ್ಕನೇದು ಇದು ಪೀರ್ ಪಂಜಲ್ ಶ್ರೇಣಿ. ಐದನೇದು ಇದು ಸಿವಾಲಿಕ್ ಬೆಟ್ಟಗಳು. ಕ್ಲಿಯರಾ? ಅದರ ಮಧ್ಯೆ ಒಂದಿದೆ, ಇಲ್ಲಿ ನೋಡಿ ಮಾರ್ಕ್ ಮಾಡಿಬಿಡೋಣ, ಇದು ದೌಲಾಧಾರ್ ಶ್ರೇಣಿ ಅಂತ, ದೌಲಾಧಾರ್ ರೇಂಜ್, ದೌಲಾಧಾರ್ ಶ್ರೇಣಿ ಅಂತ ಕರಿತೀವಿ, ದೌಲಾಧಾರ್ ರೇಂಜ್. ಕ್ಲಿಯರ್? ಸರಿ, ಈ ದೌಲಾಧಾರ್ ರೇಂಜು ಕೂಡ ಇದರ ಜೊತೆ ಸೇರಿಸ್ಕೋಬೋದು, ಬಟ್ ಎಕ್ಸಾಮ್ ಈ ಕೇಳಿರೋ ಪ್ರಶ್ನೆಯಲ್ಲಿ ಇದು ಆಪ್ಷನಲ್ಲಿ ಇಲ್ಲ, ರೈಟ್? ಹಾಗಾದರೆ ಈ ಕಾರಕೋರಂ ಶ್ರೇಣಿ ಭಾರತದ ಉತ್ತರದಲ್ಲಿರುವಂತಹ ಪರ್ವತ ಶ್ರೇಣಿಯಾಗಿರುತ್ತೆ. ನಾರ್ದರ್ನ್ ಲಾಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಕಾರಕೋರಂ ಶ್ರೇಣಿ. ಆ ಕಾರಕೋರಂ ಶ್ರೇಣಿಯ ಈ ಭಾಗದಲ್ಲೇ ಕಂಡುಬರೋದೇ K2 ಕಂಡುಬರುತ್ತೆ. K2, ಈ K2 ಇಂಪಾರ್ಟೆಂಟ್ ಏನು? ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದರೆ ಅದು K2 ಆಗಿರುತ್ತೆ. ಹಾಗಾದರೆ ಭಾರತದ ಎರಡನೇ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದರೂ ಕೂಡ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ K2. ಪ್ರಪಂಚದ ಅತಿ ಎತ್ತರವಾದ ಎರಡನೇ ಪರ್ವತ ಶಿಖರ ಯಾವುದಂತ ಕೇಳಿದ್ರು K2ನೇ. ಓಕೆ, ಭಾರತ ಅಂತ ಕೇಳಿದರೆ K2, ಪ್ರಪಂಚದಲ್ಲಿ ಅಂತ ಕೇಳಿದರೆ ಎರಡನೇ ಅತಿ ಎತ್ತರವಾದ ಪರ್ವತ ಶಿಖರ. ಇದನ್ನು ಗಾಡ್ವಿನ್ ಆಸ್ಟಿನ್ ಅಂತಲೂ ಕೂಡ ಕರಿತೀವಿ, ಗಾಡ್ವಿನ್ ಆಸ್ಟಿನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಲಡಾಖ್ ಶ್ರೇಣಿ ಇದೆ, ನೆಕ್ಸ್ಟ್ ಅದಾದಮೇಲೆ ಜಾಸ್ಕರ್ ಶ್ರೇಣಿ ಇದೆ, ಅದಾದಮೇಲೆ ಪೀರ್ ಪಂಜಲ್, ಸಿವಾಲಿಕ್ ಬೆಟ್ಟಗಳು ಕಂಡುಬರ್ತವೆ. ಇವು ಭಾರತದಲ್ಲಿ ಇರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ಈ ಒಂದು ಕ್ವಶನನ್ನು ರೈಸ್ ಮಾಡಿದ್ದಾನೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಅಂತ ಇದೆ. ಒಂದು ಕಡೆ ಬೆಟ್ಟಗಳಿದಾವೆ ಸ್ನೇಹಿತರೆ, ಮತ್ತೊಂದು ಕಡೆ ಏನಿದೆಯಪ್ಪ ಅಂದರೆ ಪ್ರದೇಶಗಳಿದ್ದಾವೆ. ಆ ಬೆಟ್ಟಗಳು ಪ್ರದೇಶಗಳನ್ನು ಕಾನ್ಸಂಟ್ರೇಟ್ ಮಾಡಿದರೆ ಏಲಕ್ಕಿ ಬೆಟ್ಟಗಳು ಅಂತ ಕೊಟ್ಟಿದ್ದಾನೆ. ಆ ಏಲಕ್ಕಿ ಬೆಟ್ಟಗಳು ಕೋರಮಂಡಲ ಕರಾವಳಿಯಲ್ಲಿ ಕಂಡುಬರ್ತಾವ ಅನ್ನೋದು ಸರಿನಾ ತಪ್ಪು ಅಂತ. ಏಲಕ್ಕಿ ಬೆಟ್ಟಗಳು ಕೋರಮಂಡಲ ಕರಾವಳಿಯಲ್ಲಿ ಕಂಡುಬರಲ್ಲ. ಅವು ಇರುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಅದೇನಾದ್ರು ಮಲಬಾರ್ ಕರಾವಳಿ ಏರಿಯಾಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು. ಹಾಗಾಗಿ ಇದೇನಾಗಿದೆ, ಇಲ್ಲಿ ತಪ್ಪಾಗಿರೋದನ್ನು ನೋಡ್ತೀವಿ. ಕೈಮೂರ್ ಬೆಟ್ಟಗಳು ಕೊಂಕಣ ಕರಾವಳಿಯಲ್ಲಿ ಕಂಡುಬರುತ್ತೆ. ಇಲ್ಲ, ಕೈಮೂರ್ ಬೆಟ್ಟಗಳು ಇರುವಂಥದ್ದು ಮಧ್ಯಪ್ರದೇಶ್ ಭಾಗದಲ್ಲಿ ಕಂಡುಬರುತ್ತೆ. ಈ ಕೈಮೂರ್ ಹಿಲ್ಸ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಭಾಗದಲ್ಲಿರುವಂತಹ ಒಂದು ಬೆಟ್ಟಗಳು ಕೈಮೂರ್ ಬೆಟ್ಟಗಳು. ಹಾಗಾಗಿ ಎರಡನೇದು ಕೂಡ ಇದು ತಪ್ಪಾಗಿದೆ. ಮಹದೇವ ಬೆಟ್ಟಗಳು ಎಲ್ಲಿ ಕಂಡುಬರ್ತಾವೆ ಅಂತ ಕೇಳಿದರೆ ಮಧ್ಯ ಭಾರತದಲ್ಲಿ ಕಂಡುಬರ್ತಾವೆ. ಓಕೆ, ಸೆಂಟ್ರಲ್ ಇಂಡಿಯಾದಲ್ಲಿರೋದು ಮಹದೇವ ಬೆಟ್ಟಗಳು. ಹಾಗಾದರೆ ಮಧ್ಯ ಭಾರತದಲ್ಲಿ ಕಂಡುಬರುವಂತಹ ಮಹದೇವ ಬೆಟ್ಟಗಳು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಕೂಡ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಮಿಕೀರ್ ಬೆಟ್ಟಗಳು ಅಂದರೆ ಇದೇನಾಯಿತು, ಸರಿ ಇದೆ ಅಂತ ಅರ್ಥ. ಮಿಕೀರ್ ಬೆಟ್ಟಗಳು ಈಶಾನ್ಯ ಭಾರತದಲ್ಲಿ ಕಂಡುಬರುತ್ತೆ. ಎಸ್, ಅದರಲ್ಲೂ ಕೂಡ ಯಾವ ರಾಜ್ಯ ಅಂತ ಕೇಳಿದರೆ ಅದು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದು ಮಿಕೀರ್ ಬೆಟ್ಟಗಳಾಗಿರ್ತವೆ. ಈಶಾನ್ಯ ಭಾರತದಲ್ಲಿ ಕಂಡುಬರುವಂಥ ಒಂದು ರಾಜ್ಯ ಅಸ್ಸಾಂ ಆಗಿರುತ್ತೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ 3 ಮತ್ತು 4 ಎರಡೂ ಕೂಡ ಸರಿಯಾಗಿದೆ. ಆಪ್ಷನ್ 3ರಲ್ಲಿ ಸರಿಯಾಗಿರೋದನ್ನು ನೋಡ್ಬೋದು. ಕ್ಲಿಯರ್? ಇದು 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ವಾಚ್ ಮಾಡ್ತಾ ಇದ್ದೀರಿ. ಹಾಗೆ ಈ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಇನ್ನೇನು ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಷನ್ ಆಗಿರೋದು ನಿಮಗೆಲ್ಲ ಮಾಹಿತಿ ಗೊತ್ತಿದೆ. ಆ ಫಾರೆಸ್ಟ್ ಗಾರ್ಡ್ ರಿಲೇಟೆಡ್ ಆಗಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಒಂದು ಲಾಂಚ್ ಮಾಡಿದ್ವಿ ನಾವು. ಆ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಈ ಫಾರೆಸ್ಟ್ ಗಾರ್ಡಿಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸಿನ ಕ್ವಶನ್ಸ್ಗಳು ಏನಿರ್ತಾವೋ ಅಥವಾ 100 ಕ್ವಶನ್ಸಿಗೆ ರಿಲೇಟೆಡ್ ಆದಂತಹ ಹೋಲ್ ವಿಡಿಯೋಸನ್ನು ವಿತ್ ಸಿಲೆಬಸ್ ವೈಸಲ್ಲಿ
ಚಾಪ್ಟರ್ ವೈಸಲ್ಲಿ ನಾವು ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಪೇಮೆಂಟ್ ಇರುತ್ತೆ. ಆ ಪೇಮೆಂಟನ್ನು ಪೇ ಮಾಡಿದರೆ ನಿಮಗೆ ಅಷ್ಟು ಪ್ಯಾಕೇಜಸ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಗಸ್ತು ಅರಣ್ಯ ಪಾಲಕ ಅಥವಾ ಬೀಟ್ ಫಾರೆಸ್ಟರ್ ಹುದ್ದೆಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ಯಾಕೇಜು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಮೂಲಕ ಕೊಡ್ತಾ ಇದ್ದೀವಿ. ಸರಿ, ಆ ಆ್ಯಪನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ಆ ಒಂದು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತಪ್ಪ ಅಂದರೆ ನೋಡಿ, 40 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್, ಪ್ಯೂರ್ಲಿ ಮ್ಯಾಥ್ಸ್ ಬಗ್ಗೆ ಇರುತ್ತೆ. ಅಂದರೆ ಅಪ್ ಟು 5th ಇಂದ 12th ವರೆಗೂ ಏನು ಮ್ಯಾಥ್ಸ್ ಇರುತ್ತಲ್ಲ, ಬೇಸಿಕ್ ಮ್ಯಾಥ್ಸು, ಆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ 40 ಕ್ವಶನ್ಸ್ಗಳಿದ್ದಾವೆ. ಹಾಗಾಗಿ ಆ ಮ್ಯಾಥ್ಸನ್ನು ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ನಾವು ಹೇಳ್ಕೊಡ್ತೀವಿ. ಅಥವಾ ಇನ್ನು ಸ್ಟ್ಯಾಟಿಸ್ ಜಿ ಕೆ ಅಂತ ಬಂದಿರ್ತಲ್ಲ, ಅದರಲ್ಲಿ 60 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಸ್ಟ್ಯಾಟಿಕ್ ಜಿ ಕೆ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಾಗೆ ಅದರ ಜೊತೆಗೆ ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ಕು, ಎಲ್ಲ ವಿಷಯಗಳಿಗೆ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ ಏನು ಬರುತ್ತಲ್ಲ, ಅದರಲ್ಲಿ 60 ಪ್ರಶ್ನೆಗಳಿರ್ತವೆ. ಆ 60 ಪ್ರಶ್ನೆಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ನ ವೀಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಹೋಲ್ ಪ್ಯಾಕೇಜನ್ನು ಕೇವಲ ನಿಮಗೆ ಎಷ್ಟಕ್ಕೆ ಸಿಗತ್ತಪ್ಪ ಅಂದರೆ 3,999 ರೂಪಾಯಿಗೆ ಮಾತ್ರ ನೀವಿಷ್ಟು ಪೇ ಮಾಡಿದರೆ ಹೋಲ್ ಪ್ಯಾಕೇಜ್ ಸಿಗುತ್ತೆ. ಇದು ನಿಮಗೆ ಅಪ್ ಟು ಎಕ್ಸಾಮ್ ಬರೋವರೆಗೂ ಕೂಡ, ಎಕ್ಸಾಮ್ ಬರೀತಿರಲ್ಲ ಅಲ್ಲಿವರೆಗೂ ಆ ವಿಡಿಯೋನ ನೀವು 1 ಸಲ ಅಲ್ಲ 10 ಸಲದವರೆಗೂ ಕೂಡ ಆ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಅಷ್ಟೇ ಅಲ್ಲದೆ ಬರೀ ನನಗೆ ಮ್ಯಾಥ್ಸ್ ಸಾಕು, ನನಗೆ ಮ್ಯಾಥ್ಸ್ ಕಷ್ಟ ಆಗ್ತಾ ಇದೆ ಅಂದರೆ ಆ ಮ್ಯಾಥ್ಸೇ ಕೂಡ ನಿಮಗೆ ಸಪ್ರೇಟ್ ಆಗಿರುವಂತಹ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದೀವಿ. ಆ ಬರೀ ಮ್ಯಾಥ್ಸನ್ನು ಕೂಡ ನೀವು ಪಡ್ಕೋಬೋದು. ಓಕೆ ಸ್ನೇಹಿತರೆ, ಇದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಸಿಗ್ತಾ ಇರುವಂತಹ ನಿಮಗೆ ಬೆನಿಫಿಟ್ ಆಗಿರುತ್ತೆ. ಇದನ್ನು ನೀವೆಲ್ಲರೂ ಕೂಡ ಯೂಸ್ ಮಾಡಿಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ? ಅರಾವಲಿ ಪರ್ವತ ಶ್ರೇಣಿ. ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಅರಾವಲಿ ಪರ್ವತ ಶ್ರೇಣಿ ಆಗಿರುತ್ತೆ. ಆನ್ಸರ್ ಅರಾವಲಿ ಮೌಂಟೇನ್ ರೇಂಜ್. ಸ್ನೇಹಿತರೆ, ಅರಾವಲಿ ಪರ್ವತ ಶ್ರೇಣಿ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ ಅದು ನಮಗೆ ಕ್ಲಿಯರ್ ಇರಬೇಕು. ನೋಡಿ, ಈ ಭಾಗದಲ್ಲಿ ಕಂಡುಬರೋದೇ ಅರಾವಲಿ ಪರ್ವತ ಶ್ರೇಣಿ. ಈ ಅರಾವಲಿ ಪರ್ವತ ಶ್ರೇಣಿ ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿಯಲ್ಲಿ ಕಂಡುಬರುತ್ತೆ. ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿಯಲ್ಲಿ ಹಾದು ಹೋಗಿರುವಂಥ ಪರ್ವತ ಶ್ರೇಣಿನೇ ಅರಾವಳಿ ಪರ್ವತ ಶ್ರೇಣಿ. ಹಾಗಾದರೆ ಅರಾವಲಿ ಪರ್ವತ ಶ್ರೇಣಿ ಹಳೆಯ ಮಡಿಕೆ ಪರ್ವತವಾಗಿರುತ್ತೆ. ಓಲ್ಡ್ ಫೋಲ್ಡ್ ಮೌಂಟೇನ್ ಲೀಸ್ಟಲ್ಲಿ ನಾವು ಇದನ್ನು ಆನ್ಸರ್ವಾಗಿ ತಗೋಬೇಕಾಗತ್ತೆ. ಹಳೆಯ ಮಡಿಕೆ ಪರ್ವತ ಶ್ರೇಣಿಯಾಗಿರುತ್ತೆ. ಈ ಒಂದು ಪರ್ವತ ಶ್ರೇಣಿ ಯಾವ ರಾಜ್ಯದಲ್ಲಿ ಅತಿ ವಿಸ್ತಾರವಾಗಿ ಹರಡ್ಕೊಂಡಿದೆ ಅಂದರೆ ರಾಜಸ್ಥಾನದಲ್ಲಿ ಅತಿ ವಿಸ್ತಾರವಾಗಿ ಹರಡ್ಕೊಂಡಿದೆ. ಇದರ ಒಟ್ಟು ಉದ್ದ ಎಷ್ಟಿದೆಯಪ್ಪ ಅಂದರೆ 800 ಕಿಲೋಮೀಟರ್ ಅಷ್ಟು ಉದ್ದವನ್ನು ಹೊಂದಿದೆ. ಇದು ಬಹಳ ಹಳೆ, ಪ್ರಪಂಚದಲ್ಲೇ ಅತಿ ಹಳೆಯದಾದಂಥ ಪರ್ವತ ಶ್ರೇಣಿ ಅರಾವಳಿ ಆಗಿರುತ್ತೆ. ಈ ಅರಾವಲಿ ಪರ್ವತ ಶ್ರೇಣಿ ಈ ರಾಜಸ್ಥಾನ ಭಾಗದಲ್ಲಿ ಒಂದು ಪೀಕ್ ಇದೆ. ಆ ಪೀಕ್ ಹೆಸರೇನಪ್ಪ ಅಂದರೆ ಗುರು ಶಿಖರ್ ಅಂತ. ಗುರು ಶಿಖರ್ ಅನ್ನುವಂಥದ್ದು ಅರಾವಲಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದರೆ ಅದು ಗುರು ಶಿಖರ್ ಆಗಿರುತ್ತೆ. ಹೈಯೆಸ್ಟ್ ಪೀಕ್ ಇನ್ ಅರಾವಲಿ ಮೌಂಟೇನ್ ರೇಂಜ್ ಅಂತ ಕೇಳಿದರೆ ಗುರು ಶಿಖರ್ ಆನ್ಸರ್ ಮಾಡಿ. ಹಾಗೆ ಅರಾವಲಿಯಲ್ಲಿ ಮೌಂಟ್ ಅಬು ಅಂಥೇಳಿ, ಮೌಂಟ್ ಅಬು ಎನ್ನುವಂತಹ ಒಂದು ಗಿರಿಧಾಮ ಕಂಡುಬರುತ್ತೆ, ಹಿಲ್ ಸ್ಟೇಷನ್ ಇದೆ. ಹಾಗಾದರೆ ಮೌಂಟ್ ಅಬು ಹಿಲ್ ಸ್ಟೇಷನ್ ಯಾವ ಪರ್ವತ ಶ್ರೇಣಿಯಲ್ಲಿದೆ ಅಂತ ಕೇಳಿದರೆ ಅರಾವಲಿ ಪರ್ವತ ಶ್ರೇಣಿಯಲ್ಲಿರೋದು. ಇದರ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ ಇದನ್ನು ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ಮೌಂಟ್ ಅಬುವನ್ನು. ಪಶ್ಚಿಮ ಭಾರತದ ಗಿರಿಧಾಮಗಳ ರಾಣಿ ಮೌಂಟ್ ಅಬು ಅರಾವಲಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂಥದ್ದು. ಇದು ಅರಾವಲಿ ಪರ್ವತ ಶ್ರೇಣಿಯ ಬಗ್ಗೆ ನಮಗೆ ಪ್ರಶ್ನೆಯಾಗಿ ಕೇಳುವಂತಹ ಸಾಧ್ಯತೆ ಇರುವಂತಹ ಒಂದು ಏರಿಯಾವಾಗಿರುತ್ತೆ. ಹಾಗಾದರೆ ಹಿಮಾಲಯದ ಇಂಪಾರ್ಟೆಂಟ್ ಏನು? ಇದು ಪ್ರಪಂಚದ ನವ ಮಡಿಕೆ ಪರ್ವತ ಅಂತ ಕರಿತೀವಿ. ನ್ಯೂ ಫೋಲ್ಡ್ ಮೌಂಟೇನ್ ಅಥವಾ ಪ್ರಪಂಚದಲ್ಲಿ ಇತ್ತೀಚೆಗೆ ನಿರ್ಮಾಣವಾದಂತಹ ಮಡಿಕೆ ಪರ್ವತ ಯಾವುದು ಅಂತ ಕೇಳಿದರೆ ಹಿಮಾಲಯ ಪರ್ವತ. ಯಂಗ್ ಆ್ಯಂಡ್ ನ್ಯೂ ಫೋಲ್ಡ್ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಇದು ಸಾತ್ಪುರ್ ಬೆಟ್ಟಗಳು ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ ಭಾಗ, ಮಧ್ಯಪ್ರದೇಶದಲ್ಲಿದೆ, ಗುಜರಾತ್ ಭಾಗದಲ್ಲಿ ಕಂಡುಬರುತ್ತೆ, ಮಹಾರಾಷ್ಟ್ರ ಭಾಗದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ಸಾತ್ಪುರ್ ಬೆಟ್ಟಗಳು. ಆ ಸಾತ್ಪುರ್ ಬೆಟ್ಟದಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅಂದರೆ ಧೂಪ್ಗಾರ್ ಅಂತ.
ಧೂಪಗರ್ ಅಂತೇಳಿ ಸಾತ್ಪುರ್ನಲ್ಲೇ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ನೀಲಗಿರಿ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಈ ನೀಲಗಿರಿಯಲ್ಲಿ ಅತಿ ಎತ್ತರವಾಗಿರೋದು ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ ಅಂಥೇಳಿ. ಹೈಯೆಸ್ಟ್ ಪೀಕ್ ಇನ್ ನೀಲಗಿರಿ ಮೌಂಟೇನ್ ರೇಂಜ್, ನೀಲಗಿರಿ ಪರ್ವತ ಶ್ರೇಣಿಯ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದರೆ ಅದು ದೊಡ್ಡ ಬೆಟ್ಟವಾಗಿರುತ್ತೆ. ಇದು ನೀಲಗಿರಿಯ ಬಗ್ಗೆ ನಮಗೆ ಗೊತ್ತಿರಬೇಕು. 12ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಅರಾವಲಿ ಪರ್ವತ ಶ್ರೇಣಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಕ್ಷಿಣ ಭಾರತದ ಕೆಳಗಿನ ಬೆಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ ಅಂತ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸ್ಬೇಕು ನಾವು. ಹಾಗಾದರೆ ಆ ಬೆಟ್ಟಗಳು ಯಾವುದು? ನೀಲಗಿರಿ ಅಂತ ಇದೆ, ನೆಕ್ಸ್ಟು ಏಲಕ್ಕಿ ಅಂತ ಇದೆ, ನಲ್ಲಾಮಲ್ಲ ಇದೆ, ಅನೆಮುಡಿ ಅಂತ ಇದೆ ಸ್ನೇಹಿತರೆ. ಸೊ ಅದನ್ನು ಸಿಂಪಲ್ಲಾಗಿ ಸೌತ್ ಇಂಡಿಯಾದ ಒಂದು ಮ್ಯಾಪನ್ನು ಡ್ರಾ ಮಾಡಿಕೊಂಡ್ರೆ ಈ ಬೆಟ್ಟಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಬೋದು. ನಲ್ಲಾಮಲ್ಲ ಬೆಟ್ಟ ಯಾವ ಸ್ಟೇಟಲ್ಲಿದೆಯಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿ ನಲ್ಲಾಮಲ್ಲ ಬೆಟ್ಟ ಕಂಡುಬರುತ್ತೆ. ಇದು 3ನೇದು ನಲ್ಲಾಮಲ್ಲ ಬೆಟ್ಟ ಇಲ್ಲಿರುವಂಥದ್ದು. ಸೊ ಅದರ ಕೆಳಗಡೆ ಇಲ್ಲಿ ತಮಿಳುನಾಡಿದೆ, ಇಲ್ಲಿರುವಂಥದ್ದು ನೀಲಗಿರಿ ಬೆಟ್ಟ, ಇದು 1ನೇದು ನೀಲಗಿರಿ ಬೆಟ್ಟ ಈ ಭಾಗದಲ್ಲಿ ಕಂಡುಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಅದರ ಕೆಳಗಡೆ ಅನೆಮುಡಿ, ಇಲ್ಲಿ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಅನೆಮುಡಿ ಆಗಿರುತ್ತೆ. ಇದು ಎಷ್ಟನೇದಿದೆ? 4ನೇದಿದೆ ಅನೆಮುಡಿ. ಕ್ಲಿಯರ್? ಲಾಸ್ಟು ಏಲಕ್ಕಿ ಬೆಟ್ಟ, ಕಾರ್ಡೋಮಾಮ್ ಹಿಲ್ಸ್ ಅಂತ ಕರಿತೀವಿ. ಇದು ಎಷ್ಟನೇ ಸ್ಥಾನದಲ್ಲಿದೆ? 2ನೇದಿದೆ, ಈ ಭಾಗದಲ್ಲಿ ಕಂಡುಬರುತ್ತೆ. 3, 2, 4, 3, 1, 4, 2 ಅಂತ ಆನ್ಸರ್ ಮಾಡಬೇಕು. ಎಲ್ಲಿದೆ ನೋಡಿ? 3, 1, 4, 2 ಯಾವುದರಲ್ಲಿದೆ? ಫಸ್ಟ್ 1ರಲ್ಲಿ ಕಂಡುಬರುತ್ತೆ. ಅಂದರೆ ಉತ್ತರದಿಂದ ದಕ್ಷಿಣಕ್ಕಿರುವಂತಹ ಬೆಟ್ಟಗಳನ್ನು ಕೂಡ ಎಕ್ಸಾಮಲ್ಲಿ ಈ ರೀತಿ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಡೀಪ್ ಲೆವೆಲ್ ಅಂತ ಅನಿಸುತ್ತೆ, ಬಟ್ ಕ್ಲಿಯರ್ ಇರಬೇಕಾಗತ್ತೆ ಈ ಮೌಂಟೇನ್ಸ್ಗಳ ಬಗ್ಗೆ ಮಾಹಿತಿ. ಓಕೆ, ಹಾಗಾದರೆ ಫಸ್ಟ್ ಯಾವುದಿದೆ? ಇದು 1ನೇ ಸ್ಥಾನದಲ್ಲಿ ಕಂಡುಬರುತ್ತೆ, ನಾರ್ತಿಂದ ಸೌತಿಗೆ. ಹಾಗಾದರೆ 2ನೇ ಸ್ಥಾನದಲ್ಲಿರೋದು ಯಾವುದು? ಇಲ್ಲಿ ನೋಡಿ, ಫಸ್ಟ್ 1, ಇದು 2nd ಪೊಸಿಷನಲ್ಲಿ ಕಂಡುಬರುತ್ತೆ. 3ನೇ ಸ್ಥಾನದಲ್ಲಿರೋದು ಯಾವುದು? ಇದು 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿರೋದು ಯಾವುದು? ಇದು 4th ಒನ್ನಲ್ಲಿ ಕಂಡುಬರುತ್ತೆ. ಕ್ಲಿಯರಾ? 4th ಒನ್ನಲ್ಲಿ. ಇದು ಸರಿಯಾದಂಥ ಉತ್ತರ ಯಾವುದು? 1ನೇ ಆಪ್ಷನು ಸರಿಯಾಗಿದೆ, ಉತ್ತರದಿಂದ ದಕ್ಷಿಣಕ್ಕೆ. ಮತ್ತು ಸ್ಟೇಟನ್ನು ನೋಡ್ಕೊಬಿಡಿ. ಇದು ಯಾವ ರಾಜ್ಯ? ತಮಿಳುನಾಡು. ಕಾರ್ಡೋಮಾಮ್ ಹಿಲ್ಸ್ ಇರುವಂಥದ್ದು ಕೇರಳ ರಾಜ್ಯ. ನೆಕ್ಸ್ಟ್ ನಲ್ಲಾಮಲ್ಲ ಇರುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅನೆಮುಡಿ ಇರುವಂಥದ್ದು ಇದು ಕೂಡ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಕೇರಳ. ಅನೆಮುಡಿ ಬಹಳಷ್ಟು ಇಂಪಾರ್ಟೆಂಟು. ಏನಕ್ಕೆ? ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಅನೆಮುಡಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಅನೆಮುಡಿ. ಪರ್ಯಾಯ ಪ್ರಸ್ಥಭೂಮಿಯ ಅತಿ ಎತ್ತರವಾದ ಪರ್ವತ ಶಿಖರ ಅನೆಮುಡಿ. ಇಷ್ಟು ಮಾಹಿತಿಯನ್ನು ಅನೆಮುಡಿಯ ಬಗ್ಗೆ ಕೇಳ್ತಾರೆ. ಅಣ್ಣಾಮಲೈ ಬೆಟ್ಟದ ಸಾಲಿನಲ್ಲಿ ಕಂಡುಬರುವಂತಹ ಒಂದು ಪೀಕ್ ಯಾವುದಪ್ಪ ಅಂದರೆ ಅನೆಮುಡಿ ಆಗಿರುತ್ತೆ. ಇಷ್ಟು ಮಾಹಿತಿಯನ್ನು ನಾವು ಈ ಒಂದು 13ನೇ ಪ್ರಶ್ನೆಯ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಹಾಗಾದರೆ 14ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಡ್ಯಾಶ್ ನಡುವೆ ಡಂಕನ್ ಪ್ಯಾಸೇಜ್ ಇದೆ. ಡಂಕನ್ ಪ್ಯಾಸೇಜ್ ಇಸ್ ಲೊಕೇಟೆಡ್ ಬಿಟ್ವೀನ್ ಅಂತ ಕೇಳಿದ್ದಾನೆ. ನೋಡಿ, ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್, ಉತ್ತರ ದಕ್ಷಿಣ, ಉತ್ತರ ಮಧ್ಯ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದಕ್ಷಿಣ ಮತ್ತು ಪುಟ್ಟ ಅಂಡಮಾನ್ ನಡುವೆ ಯಾವುದು ಕಂಡುಬರುತ್ತಪ್ಪ ಅಂದರೆ ಡಂಕನ್ ಪ್ಯಾಸೇಜ್ ಅನ್ನೋದು ಕಂಡುಬರುತ್ತೆ. ಸರಿ ಸ್ನೇಹಿತರೆ, ಈ ಡಂಕನ್ ಪ್ಯಾಸೇಜ್ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕೋದಾದರೆ ಹೀಗೆಲ್ಲ ಕ್ವಶನ್ಸನ್ನು ರೈಸ್ ಮಾಡ್ತಾನೆ, ಅದನ್ನು ಇಲ್ಲಿ ನೋಡಿಬಿಡಿ ಸ್ನೇಹಿತರೆ. ಈ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಒಂದು ರೇಖೆಯನ್ನು ನೋಡ್ಕೊಳ್ಳಿ. ಇದನ್ನು 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. 10 ಡಿಗ್ರಿ ಚಾನಲ್. ಈ 10 ಡಿಗ್ರಿ ಚಾನಲ್ ಅನ್ನುವಂಥದ್ದು ಯಾವುದನ್ನು ಪ್ರತ್ಯೇಕ ಮಾಡುತ್ತಪ್ಪ ಅಂದರೆ ಇದು ಅಂಡಮಾನ್, ಇದು ನಿಕೋಬಾರ್. ಕ್ಲಿಯರ್? ಅಂಡಮಾನ್ ಮತ್ತು ನಿಕೋಬಾರನ್ನು ಪ್ರತ್ಯೇಕಿಸುವಂತಹ ಕಾಲುವೆ ಯಾವುದಪ್ಪ ಅಂದರೆ 10 ಡಿಗ್ರಿ ಚಾನಲ್. ಹಾಗೆ ನೆಕ್ಸ್ಟ್ ನೋಡಿ, ಬರೀ ಅಂಡಮಾನ್ ಅಂತ ತಗೊಳ್ಳೋಣ. ಅಂಡಮಾನಲ್ಲಿ 4 ದ್ವೀಪ ಸಮೂಹಗಳು ಕಂಡುಬರ್ತಾವೆ. ಇದನ್ನು ಉತ್ತರ ಅಂಡಮಾನ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ಮಧ್ಯ ಅಂಡಮಾನ್ ಅಂತ ಕರಿತೀವಿ. ಸೊ ಇದನ್ನು ದಕ್ಷಿಣ ಅಂಡಮಾನ್ ಅಂತ ಕರಿತೀವಿ. ಇದನ್ನು ಚಿಕ್ಕ ಅಂಡಮಾನ್ ಅಂತ ಕರಿತೀವಿ, ಲಿಟಲ್ ಅಂಡಮಾನ್. ಉತ್ತರ, ಮಧ್ಯ, ದಕ್ಷಿಣ ಮತ್ತು ಚಿಕ್ಕ ಅಂಡಮಾನ್ ಅಂತ ಕರಿತೀವಿ. ನೋಡಿ, ಇಲ್ಲಿಂದ ಒಂದು ರೇಖೆ ಹಾದು ಹೋಗ್ತಾ ಇದೆ. ಇದನ್ನೇ ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ. ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ನಡುವೆ ಇರುವಂತಹ ಒಂದು ಪ್ಯಾಸೇಜ್ ಯಾವುದು? ಕಡಲಗಾಲುವೆ ಅಂತ ಕರಿತೀವಲ್ಲ, ಅದೇ ಡಂಕನ್ ಪ್ಯಾಸೇಜ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ಉತ್ತರಕ್ಕೆ ಹೋಗ್ಬಿಡೋಣ. ಇಲ್ಲಿ ಅಂಡಮಾನ್ ಇದೆ, ಮೇಲ್ಗಡೆ ಯಾವ ರಾಷ್ಟ್ರ ಇದೆಯಪ್ಪ ಅಂದರೆ ಮಯನ್ಮಾರ್ ರಾಷ್ಟ್ರ ಕಂಡುಬರುತ್ತೆ. ಮಯನ್ಮಾರ್ ರಾಷ್ಟ್ರ ಇದೆ.
ಮಯನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರ್ ನಡುವೆ ಇರುವಂತಹ ಒಂದು ಗಡಿ ಯಾವುದು ಅಂತ ಕೇಳಿದರೆ ಕೋಕೋ ಚಾನಲ್ ಅಂತ. ಕೋಕೋ ಚಾನಲ್ ಅಂತ ಯಾರ ನಡುವೆ ಇದೆ? ಇದು ಮಯನ್ಮಾರ್ ಮತ್ತು ಅಂಡಮಾನ್ ನಡುವೆ ಇರೋದು. ಹಾಗೆ ಸ್ನೇಹಿತರೆ ಸೌತಿಗೆ ಬನ್ನಿ, ಇದು ನಿಕೋಬಾರ್ ಮತ್ತು ಇಂಡೋನೇಷ್ಯಾದ ನಡುವೆ ಇರುವಂತಹ ಒಂದು ಬಾರ್ಡರ್ ಯಾವುದಪ್ಪ ಅಂದರೆ ಗ್ರೇಟ್ ಚಾನಲ್ ಅಂತ. ಗ್ರೇಟ್ ಚಾನಲ್ ಎನ್ನುವಂಥದ್ದು ಯಾರ ನಡುವೆ ಕಂಡುಬರುತ್ತೆ ಅಂತ ಕೇಳಿದರೆ ನಿಕೋಬಾರ್ ಮತ್ತು ಇಂಡೋನೇಷ್ಯಾದ ನಡುವಿನ ಗಡಿ ಆಗಿರುತ್ತೆ. ನೋಡಿ, ಇಷ್ಟು ಕೂಡ ಬಾರ್ಡರ್ಸ್ಗಳ ಬಗ್ಗೆ ನಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗೆ ಸ್ನೇಹಿತರೆ ಇಲ್ಲಿ ಲಕ್ಷದ್ವೀಪ ಭಾಗವನ್ನು ನೋಡ್ತೀವಿ. ಇಲ್ಲಿ ನಿಮಗೆ ಮ್ಯಾಪನ್ನು ಇಲ್ಲೇ ಮಾಡಿಬಿಡ್ತೀನಿ. ಇದು ಲಕ್ಷದ್ವೀಪ, ಅದರ ಕೆಳಗಡೆ ಯಾವ ರಾಷ್ಟ್ರ ಇದೆಯಪ್ಪ ಅಂದರೆ ಮಾಲ್ಡೀವ್ಸ್ ಇದೆ. ಮಾಲ್ಡೀವ್ಸ್ ರಾಷ್ಟ್ರ ಇದೆ. ಈಗ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನ ನಡುವೆ ಇರುವಂಥ ಗಡಿ ಯಾವುದಪ್ಪ ಅಂದರೆ 8 ಡಿಗ್ರಿ ಚಾನಲ್ ಆಗಿರುತ್ತೆ. ಕ್ಲಿಯರ್? 8 ಡಿಗ್ರಿ ಚಾನಲ್ ಅನ್ನುವಂಥದ್ದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನ ನಡುವೆ ಇರುವಂಥ ಬಾರ್ಡರ್ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಗಡಿಯ ಬಗ್ಗೆ ಭಾರತದ ಭೂಗೋಳದಲ್ಲಿ ರೆಗ್ಯುಲರ್ ಕ್ವಶನ್ಸ್ ಆಗಿ ರೈಸ್ ಮಾಡ್ತಾನೆ ಇರ್ತಾನೆ. ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಯಾವುದಾದ್ರು ಒಂದು ಪ್ರಶ್ನೆಯಾಗಿ ರೈಸ್ ಆಗಿರುತ್ತೆ, ಅದನ್ನು ನೀವು ಆನ್ಸರ್ ಆಗಿ ಮಾಡ್ಬೋದು. 15ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಯಾವ ಪ್ರದೇಶವು ಬೇಸಿಗೆಯಲ್ಲಿ ಮೊದಲ ಮಾನ್ಸೂನನ್ನು ಪಡೆಯುತ್ತದೆ ಅಂತ ಇದೆ? ಕ್ಲಿಯರ್? ಹಿಮಾಲಯ ಅಂತ ಇದೆ, ಬಂಗಾಳ ಕೊಲ್ಲಿ, ಪೂರ್ವ ಘಟ್ಟಗಳು, ಗಂಗಾ ಬಯಲು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಂಗಾಳ ಕೊಲ್ಲಿ ಮಳೆಯನ್ನು ಪಡೆಯುತ್ತೆ. ಹೇಗೆ ಅಂತ ನೋಡಿದಾಗ ಸ್ನೇಹಿತರೆ, ಭಾರತದಲ್ಲಿ ಮಳೆಗಾಲ ಅದನ್ನು ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಅದು ಯಾವ ಟೈಮಲ್ಲಿ ಬೀಳುವಂಥದ್ದು? ಸಮ್ಮರ್ ಸೀಸನಲ್ಲಿ ಬೀಳುತ್ತೆ. ಭಾರತಕ್ಕೆ ಸಮ್ಮರ್ ಸೀಸನ್ ಅಲ್ಲ, ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಗಾಲ ಇರುತ್ತೆ. ಅದರ ಎಫೆಕ್ಟಿಂದ ಭಾರತಕ್ಕೆ ಏನಾಗುತ್ತೆ? ಮಳೆ ಬರೋದನ್ನು ನಾವು ನೋಡ್ತೀವಿ ಅಷ್ಟೇ. ಸರಿ, ಭಾರತಕ್ಕೆ ಮಳೆ ಬರುತ್ತಲ್ಲ, ಫಸ್ಟು ಗಂಗಾ ಮೈದಾನದಲ್ಲಿ ಎಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮಳೆ ಬೀಳುತ್ತೆ ಅನ್ನೋದಾದರೆ ಅದಕ್ಕೆ ರೀಸನ್ ಏನು? ನೋಡಿ, ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಮ್ಯಾಪನ್ನು ಡ್ರಾ ಮಾಡ್ಕೊಳ್ಳೋಣ. ಹೇಗೆ ಕ್ವಶನನ್ನು ರೈಸ್ ಮಾಡ್ತಾ ಬರ್ತಾನೆ. ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಕಂಡುಬರುತ್ತೆ, ಈ ಭಾಗದಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಈ ಕೆಳ ಭಾಗದಲ್ಲಿ ನಾವು ಭಾರತದ ದಕ್ಷಿಣ ಭಾಗವನ್ನು ನೋಡ್ತೀವಿ. ಇಲ್ಲಿ ಮಯನ್ಮಾರ್ ರಾಷ್ಟ್ರ ಇದೆ, ಆ ಮಯನ್ಮಾರ್ ರಾಷ್ಟ್ರಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿ ಕಂಡುಬರ್ತವೆ. ಇದು ದಕ್ಷಿಣ ತುದಿಗಿಂತ ಕೆಳಭಾಗದಲ್ಲಿದೆ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ನಿಕೋಬಾರ್ ಇಂಪಾರ್ಟೆಂಟ್ ಏನು ಭಾರತದಲ್ಲಿ? ನೋಡಿ, ಈ ಅಂಡಮಾನ್ ನಿಕೋಬಾರ್ ಎನ್ನುವಂಥ ಭಾಗ ಏನಿದೆಯಲ್ಲ, ಬಂಗಾಳ ಕೊಲ್ಲಿಯಲ್ಲಿ ಇರುವಂಥದ್ದು, ಬೇ ಆಫ್ ಬೆಂಗಾಲಲ್ಲಿರುವಂಥ ಒಂದು ವಾಟರ್ ಬಾಡಿ. ಇಲ್ಲಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗೆ ಬೀಸ್ಕೊಂಡ್ಬರ್ತಾವಲ್ಲ, ಆ ನೈಋತ್ಯ ಮಾನ್ಸೂನ್ ಮಾರುತಗಳು ಫಸ್ಟ್ ಭಾರತದಲ್ಲಿ ಎಂಟ್ರಿ ಆಗುವಂಥದ್ದು ಬೇ ಆಫ್ ಬೆಂಗಾಲಿಗೆ ಎಂಟ್ರಿ ಆಗ್ತವೆ. ಬೇ ಆಫ್ ಬೆಂಗಾಲಿಗೆ ಎಂಟ್ರಿ ಆಗಿ ಫಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ, ಕ್ಲಿಯರ್? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಮೇ 25ಕ್ಕೆ ಮಳೆ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ಮಳೆಗಾಲ ಸ್ಟಾರ್ಟ್ ಆಗೋದು ಯಾವಾಗ? ಜೂನಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಬಿಫೋರೆ ಮೇ 25ಗೆ ಅಂಡಮಾನ್ ನಿಕೋಬಾರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅದು ಯಾವ ವಾಟರ್ ಬಾಡಿಯಲ್ಲಿರೋದು? ಬಂಗಾಳ ಕೊಲ್ಲಿಯಲ್ಲಿ ಇರೋದು. ಅದೇ ಭಾರತದಲ್ಲಿ ಮೊದಲು ಮಳೆ ಪಡೆಯುವಂಥ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ರಾಜ್ಯ. ಕೇರಳ ಫಸ್ಟ್ ರೈನ್ಫಾಲ್ ಆಗುತ್ತೆ. ಯಾವ ತಿಂಗಳು ಅಂತ ಕೇಳಿದರೆ ಜೂನ್ 1ಗೆ ಕೇರಳದಲ್ಲಿ ಮಳೆ ಆಗುತ್ತೆ. ಇದು ಭಾರತದಲ್ಲಿ ಮೊದಲು ಮಳೆ ಪಡೆಯುವಂತಹ ರಾಜ್ಯವಾಗಿರುತ್ತೆ. ಕ್ಲಿಯರ್? ಫಸ್ಟ್ ಮಳೆ ಆಗುವಂಥಲ್ಲಿ ಅಂಡಮಾನ್ ನಿಕೋಬಾರಲ್ಲಿ. ಹಾಗೆ ಸ್ನೇಹಿತರೆ, ಈ ಕಡೆಯಿಂದ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸ್ತವೆ. ಈಶಾನ್ಯ ಮಾನ್ಸೂನ್ ಮಾರುತಗಳು ಹಿಂಗೆ ಬೀಸ್ಕೊಂಬರ್ತವೆ. ಆ ಈಶಾನ್ಯ ಮಾನ್ಸೂನ್ ಮಾರುತದಿಂದ ಕೊನೆಯದಾಗಿ ಮಳೆ ಪಡೆಯೋದು ಯಾವುದು? ಅಂಡಮಾನ್ ನಿಕೋಬಾರ್ ಕೊನೆಯದಾಗಿ ಮಳೆ ಪಡೆಯುತ್ತೆ. ಹಾಗಾದರೆ ಭಾರತದಲ್ಲಿ ಮೊದಲು ಮಳೆ ಮತ್ತು ಕೊನೆಯದಾಗಿ ಮಳೆ ಪಡೆಯುವಂಥದ್ದು ಯಾವ ಪ್ರದೇಶ ಅಂತ ಕೇಳಿದರೆ ದ್ವೀಪಗಳಲ್ಲಿ. ಫಸ್ಟ್ ಐಲ್ಯಾಂಡಲ್ಲಿ ಆಯಿತಾ, ನೆಕ್ಸ್ಟ್ ಈ ಕಡೆಯಿಂದನೂ ಕೂಡ ಐಲ್ಯಾಂಡಲ್ಲಿ ರೈನ್ಫಾಲ್ ಆಗ್ತಾ ಇದ್ದಾವೆ. ಫಸ್ಟ್ ಆ್ಯಂಡ್ ಲಾಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಐಲ್ಯಾಂಡ್ಸ್ ಇದ್ದರೆ, ದ್ವೀಪಗಳು ಇದ್ದರೆ ಅದು ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು ಕ್ವಶನ್ಸ್ಗಳು ಏನು 15 ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವಲ್ಲ, ಅದಕ್ಕೆ ಸಂಪೂರ್ಣವಾದಂತಹ ಒಂದು ಬ್ಯಾಕ್ಗ್ರೌಂಡನ್ನು ನಾವು ಇದುವರೆಗೂ ಸ್ಟಡಿ ಮಾಡಿದ್ದೀವಿ. ಈ ವಿಡಿಯೋ ಇಲ್ಲಿವರೆಗೂ ಕೂಡ ನೀವು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಹೊಂದಿಸ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇಂಡಿಯನ್ ಜಿಯೋಗ್ರಫಿಯ ಸಂಪೂರ್ಣ ಮಾಹಿತಿಯ 2ನೇ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.